ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ದಿ ASPN ಕ್ಲಾಸಸ್. ಸೊ ನಾನು ಹಿಂದಿನ ವೀಡಿಯೋಲಿ ರಿಲೇಷನ್ ಆ್ಯಂಡ್ ಫಂಕ್ಷನ್ ಚಾಪ್ಟರಲ್ಲಿ ಬರುವಂಥ 1.3 ಎಕ್ಸಸೈಸನ್ನು ಕ್ವಶನ್ ನಂಬರ್ 1 to 5ನ ಸಾಲ್ವ್ ಮಾಡಿದ್ದೆ. ಸೊ ಇವತ್ತಿನ ದಿವಸ ನಾನು 6, 7, 8, 9 ಕ್ವಶನ್ಸ್ನ ಸಾಲ್ವ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಫಸ್ಟ್ ಎಕ್ಸಾಂಪಲ್ ಏನಿದೆ ನೋಡಿ, 6th one. ಶೋ ದ್ಯಾಟ್ ದ ಫಂಕ್ಷನ್ ಎಫ್ ಈಸ್ -1 to 1 r is given by f of x is equals to x divided by x plus 2 ಆ್ಯಂಡ್ ಈಸ್ 1 1. ಇದನ್ನು ಫಸ್ಟ್ ಪ್ರೂವ್ ಮಾಡಬೇಕಾಗಿರೋದು ಇದು 1 1 ಇದೆ ಅಂತ. ಅದಾದಮೇಲೆ ಫೈಂಡ್ ದ ಇನ್ವರ್ಸ್ ಆಫ್ ದಿಸ್ ಫಂಕ್ಷನ್. ಓಕೆ, ಸೊ ಕೊಟ್ಟಿರುವಂಥ ಫಂಕ್ಷನ್ ನಾವು ಏನಂತ ಪ್ರೂವ್ ಮಾಡಬೇಕಾಗಿರೋದು, ಫಸ್ಟು 1 1 ಅಂತ ಪ್ರೂವ್ ಮಾಡಬೇಕು. ಅದಾದಮೇಲೆ ಇದರ ಇನ್ವರ್ಸ್ ಫೈಂಡ್ ಮಾಡಬೇಕು. ಓಕೆ, ಫಸ್ಟ್ ಥಿಂಗ್ ಏನಿದೆ, ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಮೊದಲೇ ಬರ್ಕೊಂಬೇಡಿ, ಇದು ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ 2 ಇದೆ. ಸೊ ಇದನ್ನು 1 1 ಮಾಡಬೇಕಂದ್ರೆ ಏನಿದೆ ನಮ್ಮದು ಸಿಂಪಲ್ ರೂಲ್, ಎಫ್ ಆಫ್ x1 ಇಸ್ ಈಕ್ವಲ್ಸ್ ಟು ಎಫ್ ಆಫ್ x2. ಈ ಮೆಥಡ್ ತೊಗೊಂಡು ಮಾಡಿದರೆ ಬಹಳ ಸಿಂಪಲ್ ಆಗಿರುತ್ತೆ. ಆಮೇಲೆ ಇದು ಕೂಡ 5 ಮಾರ್ಕ್ಸಿಗೆ ಬರುವಂಥ ಚಾನ್ಸಸ್ ಇದೆ. ಸೊ ಹಾಗಾಗಿ ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ನೋಡಿ, ಎಫ್ ಆಫ್ x1 ಅಂತಂದರೆ ಏನಿದೆ, ಇಲ್ಲಿ x1 ಡಿವೈಡ್ ಬೈ x1 ಪ್ಲಸ್ 2 ಆಗುತ್ತೆ. ಇಲ್ಲಿ x2 ಡಿವೈಡ್ ಬೈ x2 ಪ್ಲಸ್ 2 ಆಗುತ್ತೆ. ಕ್ರಾಸ್ ವೈಸ್ ಮಲ್ಟಿಪ್ಲೈ ಮಾಡಿ x1 x2 ಪ್ಲಸ್ 2x1, ಇದನ್ನು ಕೂಡ ಕ್ರಾಸ್ ವೈಸ್ ಮಲ್ಟಿಪ್ಲೈ ಮಾಡಿ x1 x2 ಪ್ಲಸ್ 2x2. ರೈಟಾ? ಸೊ ಅದಾದಮೇಲೆ ಏನು ಮಾಡಿ, x1 x2 ಬೋತ್ ಸೈಡ್ ಎರಡು ಕ್ಯಾನ್ಸಲ್ ಆಗಿಬಿಡುತ್ತೆ. ಸೊ ಉಳಿತು ಇದೆರಡು ರಿಸಲ್ಟ್ಸ್, 2x1 ಇಸ್ ಈಕ್ವಲ್ಸ್ ಟು 2x2 ಆಗುತ್ತೆ. 2 2 ಕ್ಯಾನ್ಸಲ್ ಆಗಿ ಉಳಿತು ನಿಮ್ಮದು ಆನ್ಸರ್ x1 ಇಸ್ ಈಕ್ವಲ್ಸ್ ಟು x2 ಬಂತು. ಸೊ ಯಾವಾಗ ನಿಮ್ಮದು ರಿಸಲ್ಟ್ x1 ಇಸ್ ಈಕ್ವಲ್ಸ್ ಟು x2 ಬಂದರೆ ಕೊಟ್ಟಿರೋಂಥ ಫಂಕ್ಷನ್ ಎಫ್ ಏನಾಗಿರುತ್ತೆ, 1 1 ಫಂಕ್ಷನ್ ಆಗಿರುತ್ತೆ. ಇದು ಕ್ಲಿಯರ್ ಆಯಿತಾ? ಓಕೆ, ನೆಕ್ಸ್ಟ್ ಏನಿರೋದು, ಇನ್ವರ್ಸ್ ಫೈಂಡ್ ಮಾಡಬೇಕಾಗಿರೋದು ಈ ಕ್ವಶನಲ್ಲಿ. ಸೊ ಇನ್ವರ್ಸ್ ಫೈಂಡ್ ಮಾಡಬೇಕಾಗಿದ್ದರೆ ಈ ಮೆಥಡ್ ಫಾಲೋ ಮಾಡಿ. ಏನಂತ, ಫಸ್ಟು y ಇಸ್ ಈಕ್ವಲ್ಸ್ ಟು ಕೊಟ್ಟಿರೋ ಕ್ವಶನ್ನ ಬರ್ಕೋಬೇಕು. y ಇಸ್ ಈಕ್ವಲ್ಸ್ ಟು x ಪ್ಲಸ್ 2. ಎಫ್ ಆಫ್ ಎಕ್ಸ್ ಅಂದರೆ ಒಂದೇ, y ಅಂದರೆ ಒಂದೇ. ಓಕೆ, ಸೊ ಇವಾಗ ಎಲ್ಲ ರಿಸಲ್ಟ್ಸ್ ಈ ಸೈಡ್ ಶಿಫ್ಟ್ ಮಾಡಿ x ಇಸ್ ಈಕ್ವಲ್ಸ್ ಟು ನೀವು ಫೈಂಡ್ ಮಾಡಬೇಕು ಮೊದಲು. ಓಕೆ, x ಇಸ್ ಈಕ್ವಲ್ಸ್ ಟು ಮಾಡಿದ್ರೆ ಅಂದರೆ ಫಸ್ಟ್ ಇಲ್ಲಿ ಏನಿಲ್ಲ ಅಂದರೆ 1 ಇರುತ್ತೆ, ಕ್ರಾಸ್ ವೈಸ್ ಮಲ್ಟಿಪ್ಲೈ ಮಾಡಿ yx ಪ್ಲಸ್ 2y ಇಸ್ ಈಕ್ವಲ್ಸ್ ಟು x ಆಗುತ್ತೆ. ಇಲ್ಲಿ ಒಂದು x ಇದೆ, ಇಲ್ಲಿ ಒಂದು x ಇದೆ ಅಂದರೆ ಎಕ್ಸ್ನ ಒಂದು ಸೈಡ್ ತೊಗೊಂಡ್ಬಿಡಿ. ನೆಕ್ಸ್ಟ್ ಏನು ಮಾಡ್ತಾ ಇದ್ದೀನಿ, yxನ ಈ ಸೈಡ್ ಶಿಫ್ಟ್ ಮಾಡ್ತಾ ಇದ್ದೀನಿ. ಅಂದರೆ ಏನಾಗುತ್ತೆ ನೋಡಿ, ಇಲ್ಲಿ 2y ಆ್ಯಸ್ ಇಟ್ ಈಸ್ ಉಳಿಯುತ್ತೆ, x ಮೈನಸ್ yx ಆಗುತ್ತೆ. ಇದರಲ್ಲಿ x ಕಾಮನ್ ತೊಗೊಂಡ್ರೆ ಏನು ಉಳಿಯುತ್ತೆ ನೋಡಿ, x ಈ ಸೈಡ್ ಬರ್ತಾ ಇದ್ದೀನಿ, x ಕಾಮನ್ ತೊಗೊಂಡ್ರೆ 1 ಮೈನಸ್ y ಆಗುತ್ತೆ. ಇಲ್ಲಿ 2y ಇದೆ, 2y ಆ್ಯಸ್ ಇಟ್ ಈಸ್ ಬರೀ. ಅದಾದಮೇಲೆ x ಇಸ್ ಈಕ್ವಲ್ಸ್ ಟು 2y ಡಿವೈಡೆಡ್ ಬೈ 1 ಮೈನಸ್ y ಆಗುತ್ತೆ. ಯಾಕಂದರೆ ಇದು ಇಲ್ಲಿ ಮಲ್ಟಿಪ್ಲೈ ಇದೆ, ಈ ಸೈಡ್ ಬಂದರೆ ಡಿವೈಡ್ ಬೈ. ಓಕೆ, ಸೊ ಆಫ್ಟರ್ ಗೆಟಿಂಗ್ ದಿಸ್ x ಇಸ್ ಈಕ್ವಲ್ಸ್ ಟು ಏನು ಮಾಡಬೇಕು, ಇದನ್ನು ಈ ಎಫ್ ಆಫ್ ಎಕ್ಸಲ್ಲಿ ಹಾಕಬೇಕು. ಅದಾದ ಆನ್ಸರ್ y ಆನ್ಸರ್ ಬಂದರೆ ನಿಮಗೆ ಅದಾದ ನಿಮ್ಮದು ರಿಸಲ್ಟ್ ಏನಾಗಿರುತ್ತೆ, ಆನ್ ಟು ಕಂಡೀಷನ್ ಸ್ಯಾಟಿಸ್ಫೈ ಆಗಿರುತ್ತೆ. ಓಕೆ, ಚೆಕ್ ಮಾಡಿ x ವ್ಯಾಲ್ಯೂ ಅದರಲ್ಲಿ ಹಾಕಿ, ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಎಕ್ಸ್ ಇದೆನಾ, ಎಕ್ಸ್ ಇದ್ದಲ್ಲಿ ನಾನು ಇದು ಕಂಪ್ಲೀಟ್ ವ್ಯಾಲ್ಯೂಸ್ ಹಾಕ್ತಾ ಹೋಗ್ತೀನಿ. 2y ಡಿವೈಡ್ ಬೈ 1 ಮೈನಸ್ y ಅಗೇನ್ ಡಿವೈಡ್ ಬೈ ಎಕ್ಸ್ ಮತ್ತೆ ಇದೆ, ಮತ್ತೆ ಅಂದರೆ ಮತ್ತೆ ವ್ಯಾಲ್ಯೂಸ್ ಇದನ್ನು ಹಾಕಬೇಕು. ಏನಿದೆ, 2y ಡಿವೈಡ್ ಬೈ 1 ಮೈನಸ್ y ಪ್ಲಸ್ 2. ಗೊತ್ತಾಯ್ತಾ? ಸೊ ಇಲ್ಲಿ ನಿಮ್ಮದು ಎಕ್ಸ್ ಇತ್ತು ಮತ್ತು ಇಲ್ಲಿ ಎಕ್ಸ್ ಇತ್ತು, ಎಕ್ಸ್ ಜಾಗದಲ್ಲಿ ನಾನು ಈ ವ್ಯಾಲ್ಯೂಸ್ನ ರಿಪ್ಲೇಸ್ ಮಾಡಿದ್ದೀನಿ. ಓಕೆ, ಸೊ ನೆಕ್ಸ್ಟ್ ಏನು ಮಾಡಬೇಕು, ಇದನ್ನ ಸಿಂಪ್ಲಿಫೈ ಮಾಡಿ ಏನಾಗುತ್ತೆ ನೋಡಿ, ಅಲ್ಲಿ ಡಿನಾಮಿನೇಟರಲ್ಲಿರೋದು ಆ್ಯಸ್ ಇಟ್ ಈಸ್ ಬರೀತಾ ಇದ್ದೀನಿ, 2y ಡಿವೈಡ್ ಬೈ 1 ಮೈನಸ್ y. ಇನ್ನು ಡಿನಾಮಿನೇಟರಲ್ಲಿ ಇದನ್ನು ಎಲ್ ಸಿ ಎಮ್ ತೊಗೊಂಡ್ರೆ ಏನಾಗುತ್ತೆ ನೋಡಿ, ಸೊ 2 ಜೊತೆ ಇದು ಮಲ್ಟಿಪ್ಲೈ ಆಗುತ್ತೆ, 1 ಮೈನಸ್ y ಎಲ್ ಸಿ ಎಮ್ ಆಗುತ್ತೆ. ಇಲ್ಲಿ 2y ಇದೆ, ಮೊದಲೇ 2y ಆ್ಯಸ್ ಇಟ್ ಈಸ್ ಬರ್ಕೊಂಬೇಡಿ, ಪ್ಲಸ್ 2 ಇದ್ರ ಜೊತೆ ಮಲ್ಟಿಪ್ಲೈ ಮಾಡಬೇಕು ಇವಾಗ. ಯಾಕಂದರೆ ಇಲ್ಲೇನೂ ಇಲ್ಲ ಅಂದರೆ 1 ಇರುತ್ತೆ, ಕರೆಕ್ಟಾ? ಸೊ 2 ಇಂಟು 1 2 ಆಗುತ್ತೆ, ಮೈನಸ್ 2 ಇಂಟು y ಅಂದರೆ ಮೈನಸ್ 2y ಆಯಿತು. ಸೊ ಎರಡು ಡಿನಾಮಿನೇಟರ್ಸ್ ಕ್ಯಾನ್ಸಲ್ ಆಗಿಬಿಡ್ತು. ಸೊ ಉಳಿತೇನೆ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಡಿನಾಮಿನೇಟರಲ್ಲಿ ಬರೀ 2y ಉಳಿತಿದೆ ಡಿವೈಡೆಡ್ ಬೈ, ಇಲ್ಲಿ ಮೈನಸ್ 2y ಪ್ಲಸ್ 2y ಕ್ಯಾನ್ಸಲ್ ಆಯಿತು, ಉಳಿತು ಪ್ಲಸ್ 2. ಸೊ 2 2 ಕ್ಯಾನ್ಸಲ್ ಆಗಿ ಆನ್ಸರ್ ಎಷ್ಟು ಬಂತು ನಿಮಗೆ, ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು y ಆನ್ಸರ್ ಬಂತು. ಕರೆಕ್ಟಾ? ಸೊ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು y ಬಂದರೆ, ಯಾವ ಆನ್ಸರ್ ನಿಮಗೆ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು y ಬಂದರೆ ಆ ಫಂಕ್ಷನ್ ಏನಾಗಿರುತ್ತೆ, ಆನ್ ಟು ಫಂಕ್ಷನ್ ಆಗಿರುತ್ತೆ. ಕರೆಕ್ಟಾ? ಸೊ ಯಾವ ಫಂಕ್ಷನ್ 1 1 ಮತ್ತು ಆನ್ ಟು ಎರಡೂ ಸ್ಯಾಟಿಸ್ಫೈ ಆಗುತ್ತೆ, ಆ ಕೊಟ್ಟಿರೋಂಥ ಫಂಕ್ಷನ್ ಏನಾಗಿರುತ್ತೆ, ಇನ್ವರ್ಟೇಬಲ್ ಫಂಕ್ಷನ್ ಆಗಿರುತ್ತೆ. ಕರೆಕ್ಟಾ? ಸೊ ಇನ್ವರ್ಟೇಬಲ್ ಫಂಕ್ಷನ್ ಆಯ್ತಂದರೆ ಇನ್ವರ್ಸ್ ಫೈಂಡ್ ಮಾಡೋ ಕೊಟ್ಟಿರೋಂಥ ಕ್ವಶನ್ ಇನ್ವರ್ಸ್ ಫೈಂಡ್ ಮಾಡೋಂತ ಕೊಟ್ಟಿರೋದು. ಸೊ ಇನ್ವರ್ಟೇಬಲ್ ಆದರೆ ಇದು ಇನ್ವರ್ಸ್ ಏನಾಗಿರುತ್ತಪ್ಪ ಅಂದರೆ, ಇಲ್ಲಿ ಇದೆಲ್ಲ ನೀವು ಫೈಂಡ್ ಮಾಡಿದ್ರಲ್ಲ, ಇದು ನಿಮ್ಮದು ಇನ್ವರ್ಸ್ ಆಗಿರುತ್ತೆ. ಕರೆಕ್ಟಾ? ಸೊ ಲಾಸ್ಟ್ ಆನ್ಸರ್ ಏನು ಬರೀಬೇಕು, ಎಫ್ ಇನ್ವರ್ಸ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು, ಇನ್ ಟರ್ಮ್ಸ್ ಆಫ್ ಎಕ್ಸ್ ಬರೀತಿದ್ರೆ y ಇದ್ದಲ್ಲೆಲ್ಲ ಎಕ್ಸ್ ಬರೀಕೋಬೇಕು. ಸೊ ಇಲ್ಲಾಂದರೆ y ಅಂತಲೂ ಕೂಡ ಬರೀಬೋದು. ಇನ್ನು 2x ಡಿವೈಡ್ ಬೈ 1 ಮೈನಸ್ ಎಕ್ಸ್. ಸೊ ಇದು ನಿಮ್ಮದು ಇನ್ವರ್ಸ್ ಆಗಿರುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್ 7th one ಕ್ವಶನ್ ನೋಡಿ, ಕನ್ಸಿಡರ್ ದ ಫಂಕ್ಷನ್ ಎಫ್ ಇಸ್ r to r ಆ್ಯಂಡ್ ಗಿವನ್ ಬೈ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು 4x ಪ್ಲಸ್ 3
ಈಸ್ ದ ಇನ್ವರ್ಟೇಬಲ್ ಅಂತ ಪ್ರೂವ್ ಮಾಡಬೇಕಾಗಿರೋದು. ಅದಾದಮೇಲೆ ಫೈಂಡ್ ದ ಇನ್ವರ್ಸ್ನು ಫೈಂಡ್ ಮಾಡಬೇಕಾಗಿರೋದು. ಇದು ಮೋಸ್ಟ್ ವಾಂಟೆಡ್ ಕ್ವಶನ್ ಆಗಿದೆ, ಯಾಕಂದರೆ ಇಲ್ಲಿವರೆಗೂ ನಿಮ್ಮ ಸಪ್ಲಿಮೆಂಟ್ರಿ ಮತ್ತು ಆ್ಯನ್ಯುವಲ್ ಎಕ್ಸಾಮನ್ನು ಕನ್ಸಿಡರ್ ಮಾಡಿದರೆ ಟೋಟಲ್ 8 ಟೈಮ್ಸ್ ಇದೇ ಕ್ವಶನ್, ಸಿಂಪಲ್ ಇರೋ ಕ್ವಶನ್ನೇ ಬಂದಿರೋದು. ನಾವು ಏನು ಪ್ರೂವ್ ಮಾಡಬೇಕಾಗಿರೋದು, ಕ್ವಶನ್ ಕೊಟ್ಟಿರೋಂಥ ಫಂಕ್ಷನ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು 4x + 3ನ ಇನ್ವರ್ಟೇಬಲ್ ಫಂಕ್ಷನ್ ಅಂತ ಪ್ರೂವ್ ಮಾಡಬೇಕಾಗಿರೋದು. ಓಕೆ, ಸೊ ಇನ್ವರ್ಟೇಬಲ್ ಪ್ರೂವ್ ಮಾಡಬೇಕಂದ್ರೆ ಫಸ್ಟ್ ಇದ್ರದ್ದು ಇನ್ವರ್ಸ್ ಫೈಂಡ್ ಮಾಡ್ಕೋಬೇಕು. ಕರೆಕ್ಟಾ? ಇನ್ವರ್ಟೇಬಲ್ ಫಂಕ್ಷನ್ ಡೆಫಿನೇಷನ್ ಏನಿತ್ತು, ಇಟ್ ಮಸ್ಟ್ ಬಿ ಎಕ್ಸಿಸ್ಟ್ ದ ಇನ್ವರ್ಸ್, ದೆನ್ ಯು ಚೆಕ್ ಔಟ್ ದ ಜಿ ಆಫ್ ಎಫ್, ಆಮೇಲೆ ಎಫ್ ಆಫ್ ಎಕ್ಸ್ ಚೆಕ್ ಮಾಡ್ಕೋಬೇಕು. ಓಕೆ, ದ ಪ್ರೊಸೀಜರ್ ಏನಿದೆ ಅಂದರೆ ಫಸ್ಟ್ ಇದ್ರದ್ದು ಇನ್ವರ್ಸ್ ಫೈಂಡ್ ಮಾಡಬೇಕಂದ್ರೆ ಇಲ್ಲಿ y ಇಸ್ ಈಕ್ವಲ್ಸ್ ಟು ತೊಗೋಬೇಕು. ಆನ್ ಟು ಫಂಕ್ಷನ್ ಮೆಥಡ್ ಇದೆಯಲ್ಲ ಅದೇ ಥರ ಇರೋದು ಇದನ್ನು ಕೂಡ. ಸೊ y ಇಸ್ ಈಕ್ವಲ್ಸ್ ಟು ತೊಗೊಂಡು 4x + 3 ಬರೀತೀರ. ಅದಾದಮೇಲೆ ಎಕ್ಸ್ ಇಸ್ ಈಕ್ವಲ್ಸ್ ಟು ಮಾಡಬೇಕಂದ್ರೆ ಇದನ್ನ +3 ಈ ಸೈಡ್ ಶಿಫ್ಟ್ ಮಾಡಿಕೊಂಡ್ರೆ y - 3 ಆಗುತ್ತೆ. ಇಲ್ಲಿ 4x ಉಳಿಯುತ್ತೆ, ಇಲ್ಲಿ ಎಕ್ಸ್ ಅಷ್ಟೇ ಉಳಿದ್ರೆ 4 ಈ ಸೈಡ್ ಶಿಫ್ಟ್ ಆಗುತ್ತೆ, /4 ಆಯಿತು. ಕರೆಕ್ಟಾ? ಸೊ ಇಲ್ಲಿ ಬಂದಿರೋವಂಥದ್ದು ಎಕ್ಸ್ ಇಸ್ ಈಕ್ವಲ್ಸ್ ಟು, ಇವಾಗ ನೋಡಿ ಇಲ್ಲಿ y ಇಸ್ ಈಕ್ವಲ್ಸ್ ಟು ಬರ್ದಿರ, ಎಫ್ ಆಫ್ ಎಕ್ಸ್ ಇತ್ತು, y ಅಂತ ಬರ್ದಿರ. ಸೊ ಎಕ್ಸ್ ಇದ್ರೆ ಇದನ್ನು ನಾವು ಈ ಥರ ಬರೀಬೋದು, ಏನಂತ ಜಿ ಆಫ್ y. ಕರೆಕ್ಟಾ? ಸೊ ಜಿ ಆಫ್ y ಅಂತಂದರೆ ಏನಪ್ಪ ಅಂದರೆ ಇದು ನಿಮ್ಮದು ಇನ್ವರ್ಸ್ ಫಂಕ್ಷನ್ ಆಗಿರುತ್ತೆ. ಗೊತ್ತಾಯ್ತಾ? ಸೊ ಇನ್ವರ್ಸ್ ಫಂಕ್ಷನ್ ಅಂದರೆ ಜಿ ಆಫ್ y, ಇದು ಎಫ್ ಆಫ್ ಎಕ್ಸ್ ಅಂದರೆ ಇದು y ರಿಸಲ್ಟ್ ಕೊಟ್ಟಿರೋಂಥ ಫಂಕ್ಷನ್ಸು. ಕರೆಕ್ಟಾ? ಸೊ ಇದು ಜಿ ಆಫ್ y ಎಕ್ಸಿಸ್ಟ್ ಆಗಿದೆ. ಓಕೆ, ಇದು ಇದೇ ಇನ್ವರ್ಸ್ ಆಗಿದೆ, ಕರೆಕ್ಟ್ ಆಗಿದೆ ಇಲ್ಲೋ ಚೆಕ್ ಮಾಡಬೇಕಂದ್ರೆ ಜಿ ಆಫ್ ಎಫ್ ಮತ್ತು ಎಫ್ ಆಫ್ ಜಿ ಚೆಕ್ ಮಾಡ್ಕೋಬೇಕು. ಕರೆಕ್ಟಾ? ಸೊ ಇದಕ್ಕೆ ನಾನು ಏನು ಕೊಡ್ತಾ ಇದ್ದೀನಿ, ಇಕ್ವೇಷನ್ 2 ಕೊಡ್ತಾ ಇದ್ದೀನಿ, ಇಲ್ಲಿ ಬಂದಿರೋದಕ್ಕೆ ಇದಕ್ಕೆ ಇಕ್ವೇಷನ್ 1 ಅಂತ ಕೊಡ್ತಾ ಇದ್ದೀನಿ. ಕರೆಕ್ಟಾ? ನೆಕ್ಸ್ಟ್ ಸ್ಟೆಪ್ ಏನು ಮಾಡಬೇಕಂದ್ರೆ ಫಸ್ಟು ಜಿ ಆಫ್ ಎಫ್ ಆಫ್ ಎಕ್ಸ್ ಚೆಕ್ ಮಾಡ್ಕೋಬೇಕು. ಇದರ ಆನ್ಸರ್ ನಿಮಗೆ ಎಕ್ಸ್ ಬರಬೇಕು, ಅಂದರೆ ಐ ಎಕ್ಸ್ ಅಂತ ಮಾಡ್ತಿದ್ದೀರಲ್ಲ, ಐ ಅಂದರೆ ಐಡೆಂಟಿಟಿ ಫಂಕ್ಷನ್ ಬರಬೇಕು, ಅಂದರೆ ಲಾಸ್ಟ್ ರಿಸಲ್ಟ್ ಇದ್ರದ್ದು ಎಕ್ಸ್ ಬರಬೇಕು. ಇದರ ಆನ್ಸರ್ ಎಕ್ಸ್ ಬರಬೇಕು. ಅದಾದಮೇಲೆ ಎಫ್ ಆಫ್ ಜಿ ಆಫ್ ವೈ ಆನ್ಸರ್ ನಿಮಗೆ ವೈ ಬರಬೇಕು, ಯಾಕಂದರೆ ಇಲ್ಲಿ ವೈ ತೊಗೊಂಡಿದ್ದೀನಿ ನಾನು. ಹಿಂದಿನ ಎಕ್ಸಾಂಪಲ್ ಎಕ್ಸೇ ತೊಗೊತಿದ್ರೆ 2 ಎಕ್ಸ್ ಆನ್ಸರ್ಸೇ ಬರ್ತಿದ್ದು, ಇಲ್ಲಿ ನಾನು ಜಿ ಆಫ್ ವೈ ಅಂತ ಡಿನೋಟ್ ಮಾಡಿದ್ದೀನಲ್ಲ, ಹಾಗಾಗಿ ಇದರ ರಿಸಲ್ಟು ವೈ ಬರಬೇಕು. ಓಕೆ ಓಕೆ ಫಸ್ಟ್ ನಾವು ಇದನ್ನು ಪ್ರೂವ್ ಮಾಡುವ. ಓಕೆ, ಜಿ ಆಫ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಇದನ್ನು ಈ ರೀತಿ ಬರೀಬೋದು. ಕರೆಕ್ಟಾ? ಕಂಪೋಸಿಷನ್ ಫಂಕ್ಷನ್ನು. ಅದಾದಮೇಲೆ ಜಿ ಆಸ್ ಇಟ್ ಇಸ್ ಬರೀರಿ. ಎಫ್ ಆಫ್ ಎಕ್ಸ್ ಅಂತಂದರೆ ಏನಿದೆ ಇಕ್ವೇಷನ್ 1ಅಲ್ಲಿ ಅದನ್ನು ಇಲ್ಲಿ ಬರೀರಿ, 4x + 3 ಆಯಿತು. ಕರೆಕ್ಟಾ? ಸೊ ಇವಾಗ ಇದು ಜಿ ಆಫ್ ಎಕ್ಸ್ ಆಯಿತು. ಸೊ ಜಿ ಆಫ್ ಎಕ್ಸಲ್ಲಿ ಅಂದರೆ ಇದು ನಿಮ್ಮದು ಜಿ ಆಫ್ ಎಕ್ಸ್, ಇದು ಜಿ ಆಫ್ ವೈ ಆಯಿತು ಇವಾಗ. ಸೊ ಜಿ ಆಫ್ ವೈ ಅಂತಂದರೆ ಏನಿದೆ ಇಲ್ಲಿದೆ ನಿಮ್ಮದು ಕಂಡೀಷನ್, ಅಂದರೆ ಇದು ಕಂಪ್ಲೀಟ್ ಬ್ರ್ಯಾಕೆಟ್ನ ನೀವು ವೈ ಅಂತ ಕನ್ಸಿಡರ್ ಮಾಡಬೇಕು. ಕರೆಕ್ಟಾ? ಸೊ ಇದನ್ನ ಕಂಪ್ಲೀಟ್ ವೈ ಅಂತ ಕನ್ಸಿಡರ್ ಮಾಡಿದರೆ ಇಲ್ಲಿದೆ ನಿಮ್ಮದು ಜಿ ಆಫ್ ವೈ ರಿಸಲ್ಟು. ಈ ಸೆಕೆಂಡ್ ಇಕ್ವೇಷನಲ್ಲಿ ಇದು ಪೂರ ರಿಸಲ್ಟ್ ಹಾಕಬೇಕು. ಫಸ್ಟ್ ನಾನು ಸೆಕೆಂಡ್ ಇಕ್ವೇಷನ್ ಏನಿದೆ ಅದು ಬರಿತಾ ಇದ್ದೀನಿ. ಏನಿದೆ ನೋಡಿ ನಿಮ್ಮದು ಸೆಕೆಂಡ್ ಇಕ್ವೇಷನು y ಇದೆ, ಅಂದರೆ ನಾನು ಇಲ್ಲಿ ಗ್ಯಾಪ್ ತೊಗೋತಾ ಇದ್ದೀನಿ, -3/4 ಇದೆ. ಕರೆಕ್ಟಾ? ಈ ಗ್ಯಾಪ್ ಇದ್ದಲ್ಲಿ y ಇದೆ ನಿಮ್ಮದು, ಅಂದರೆ ಇದು ನಿಮ್ಮ ಜಿ ಆಫ್ ವೈ ಆಗ್ತಿತ್ತು. ಸೊ ಗ್ಯಾಪ್ ಇದ್ದಲ್ಲಿ ಏನು ಬರೀಬೇಕಾಗಿರೋದು ನಿಮ್ಮದು ಬಂದಿರೋದು ಹೊಸ ಫಂಕ್ಷನ್ 4x + 3, ಅದನ್ನು ಇಲ್ಲಿ ರಿಪ್ಲೇಸ್ ಮಾಡಿ 4x + 3. ಇದನ್ನು ಸಿಂಪ್ಲಿಫೈ ಮಾಡಿದರೆ ಎಷ್ಟಾಗುತ್ತೆ ನೋಡಿ, 4x + 3 - 3/4 ಅಂದರೆ 3 ಕ್ಯಾನ್ಸಲ್ ಆಗಿ 4x /4 4 ಕ್ಯಾನ್ಸಲ್ ಆಗಿ ಎಕ್ಸ್ ಆನ್ಸರ್ ಬಂತು. ಇದು ಎಕ್ಸ್ ಎದರ ಆನ್ಸರ್ ನಿಮ್ಮದು ಯಾವ್ದು ಮಾಡಿದ್ರಿ ಇವಾಗ, ಜಿ ಆಫ್ ಎಫ್ ಆಫ್ ಎಕ್ಸ್ ಆನ್ಸರ್. ಕರೆಕ್ಟಾ? ಒಂದು ರಿಸಲ್ಟ್ ಕಂಪ್ಲೀಟ್ ಆಯಿತಾ? ಸೊ ಇನ್ನು ಉಳಿದಿರೋದು ಇನ್ನೊಂದು ರಿಸಲ್ಟ್ ಏನಿದೆ, ಎಫ್ ಆಫ್ ಜಿ ಆಫ್ ವೈ ತೊಗೋಬೇಕು. ಇದು ಯಾವಾಗಲೂ ನೆನಪಿರಬೇಕು, ಯಾವಾಗ ಇಲ್ಲಿ ಜಿ ಬರುತ್ತೆ ನೋಡಿ ಅವಾಗೆ ವೈ ತೊಗೋಬೇಕು, ಯಾವಾಗ ಇಲ್ಲಿ ಲಾಸ್ಟ್ ರಿಸಲ್ಟ್ ಎಫ್ ಇರುತ್ತೆ ಅವಾಗ ಎಕ್ಸ್ ತೊಗೋಬೇಕು, ಅದರ ಆನ್ಸರ್ ಎಕ್ಸ್ ಬರುತ್ತೆ. ಇಲ್ಲಿ ಲಾಸ್ಟ್ ಜಿ ಇದ್ದರೆ ಅದು ವೈ ತೊಗೋಬೇಕು, ಇದರ ಆನ್ಸರ್ ವೈನೇ ಬರುತ್ತೆ ನೋಡಿ. ಓಕೆ, ಇವಾಗ ಇದೇ ಆನ್ಸರ್ ಏನಾಗುತ್ತೆ ನೋಡಿ, ಜಿ ಆಫ್ ವೈ ಆಯಿತು. ಎಫ್ ಆ್ಯಸ್ ಇಟ್ ಇಸ್ ಜಿ ಆಫ್ ವೈ ಅಂದರೆ ಇದು ಇವಾಗ ಸೆಕೆಂಡ್ ಇಕ್ವೇಷನ್ನ ಫಿಲಪ್ ಮಾಡಬೇಕು. ಏನಿದೆ y - 3/4. ಸೊ ಇದು ಎಫ್ ಆಫ್ ಎಕ್ಸ್ ಇದೆ. ಎಫ್ ಆಫ್ ಎಕ್ಸ್ ಅಂದರೆ ಇದು ಇಕ್ವೇಷನ್ 1ಅಲ್ಲಿ ಎಕ್ಸ್ ಇದ್ದಲ್ಲಿ ಈ ಕಂಪ್ಲೀಟ್ ಬ್ರಾಕೆಟ್ನ ಫಿಲಪ್ ಮಾಡಬೇಕು. ಓಕೆ, ಫಿಲಪ್ ಮಾಡಿ. ಏನಿದೆ 4 ಇಲ್ಲಿ ಗ್ಯಾಪ್ ತೊಗೋತಾ ಇದ್ದೀನಿ, +3 ಇದು ನಿಮ್ಮದು ಎಫ್ ಆಫ್ ಎಕ್ಸ್. ಓಕೆ, ಎಕ್ಸ್ ಜಾಗದಲ್ಲಿ ಇಲ್ಲಿ ಬಂದಿರುವಂಥ ಹೊಸ ಫಂಕ್ಷನ್ ಹಾಕಿ /4. ಸೊ ಇದನ್ನು ಸಿಂಪ್ಲಿಫೈ ಮಾಡಿ ಏನಾಗುತ್ತೆ ನೋಡಿ, ಇದು 4 ಕ್ಯಾನ್ಸಲ್ ಆಗುತ್ತಾ. ಓಕೆ, ಉಳಿತೇನೋ ಆನ್ಸರ್ ನಿಮ್ಮದು y - 3 + 3, ಅದಾದಮೇಲೆ 3 ಕ್ಯಾನ್ಸಲ್ ಆಗಿ ಬಂತು ನಿಮ್ಮದು ಆನ್ಸರ್ y. ಇದು ಎದರ ಆನ್ಸರು, ಎಫ್ ಆಫ್ ಜಿ ಆಫ್ ವೈ ಆನ್ಸರ್. ಕರೆಕ್ಟಾ? ಸೊ 2 ರಿಸಲ್ಟ್ಸ್ ಬಂತ, ಎಫ್ ಆಫ್ ಜಿ ಆಫ್ ವೈ ಆನ್ಸರ್ನು ವೈ ಬಂತು, ಜಿ ಆಫ್ ಎಫ್ ಆಫ್ ಎಕ್ಸ್ ಆನ್ಸರ್ ಎಕ್ಸ್ ಬಂತು. ಯಾವಾಗ ಇದು 2 ರಿಸಲ್ಟ್ ಆನ್ಸರ್ ಬರುತ್ತೆ ನೋಡಿ, ನಿಮಗೆ ಕೊಟ್ಟಿರೋಂಥ ಮೇನ್ ಫಂಕ್ಷನ್ ಇದೆಯಲ್ಲ ಅದು ನಿಮ್ಮದು ಇನ್ವರ್ಟೇಬಲ್ ಫಂಕ್ಷನ್ ಆಗಿರುತ್ತೆ. ಇಲ್ಲಿ ಬಂದಿರೋಂಥ ಆನ್ಸರ್ ಏನಾಗಿರುತ್ತೆ, ಇದು ನಿಮ್ಮದು ಇನ್ವರ್ಸ್ ಆಗಿರುತ್ತೆ. ಇಷ್ಟೇ. ಸೊ ಲಾಸ್ಟ್ ಕನ್ಕ್ಲೂಷನ್ ಏನು ಬರೀಬೇಕು, ದ ಗಿವನ್ ಫಂಕ್ಷನ್ ಎಫ್ ಈಸ್ ಅ ಇನ್ವರ್ಟೇಬಲ್ ಫಂಕ್ಷನ್ ಆ್ಯಂಡ್ ಇನ್ವರ್ಸ್ ಆಫ್ ದ ಫಂಕ್ಷನ್ ಈಸ್, ಏನಿದೆ ನಿಮ್ಮದು ಇನ್ವರ್ಸ್ ಆಫ್ ದ ಫಂಕ್ಷನ್, ಜಿ ಆಫ್ ವೈ ಈಸ್ ಈಕ್ವಲ್ಸ್ ಟು y - 3/4.
4 ಈ ಥರನೂ ಬರೀಬೋದು. ಇಲ್ಲಾಂದರೆ ಇದಕ್ಕೆ ಇನ್ವರ್ಸ್ ಅಂದರೆ ಎಫ್ ಇನ್ವರ್ಸ್ ಫಂಕ್ಷನ್ ಈ ಥರನೂ ಬರೀಬೋದು. ಇಲ್ಲ ಇನ್ ಟರ್ಮ್ಸ್ ಆಫ್ ಎಕ್ಸ್ ಕೂಡ ಬರೀಬೋದು. ಇಷ್ಟು ಬರೆದ್ರೆ ನಿಮಗೆ ಕಂಪ್ಲೀಟ್ಲಿ 5 ಮಾರ್ಕ್ಸ್. ನೋಡಿ ಇದು 8 ಟೈಮ್ಸ್ ಬಂದಿದೆ ಎಕ್ಸಾಮಲ್ಲಿ, ಆ್ಯನ್ಯುವಲ್ ಎಕ್ಸಾಮಲ್ಲಿ. ಅದು ಸಿಂಪಲ್ ಆಗಿರೋದು ಎಕ್ಸಾಂಪಲ್. ಇದರ್ಥಕ್ಕೆ ನೆಕ್ಸ್ಟ್ ಕ್ವಶನ್ ಇದೆ ನೋಡಿ. ಕನ್ಸಿಡರ್ ದ ಫಂಕ್ಷನ್ ಎಫ್ ಈಸ್ ಆರ್ ಟು 4 to infinity is given by f of x is equals to x square plus 4 is invertible and also find the inverse of this function. ಇಲ್ಲಿ ಹಿಂಟ್ ಕೂಡ ಕೊಟ್ಟಿದ್ದಾರೆ. ಕೆಲವೊಂದು ಸತಿ ಹಿಂಟ್ ಕೊಡೋದಿಲ್ಲ, ನಿಮ್ಮ ಎಕ್ಸಾಮಲ್ಲಿ ಹಿಂಟ್ ಕೊಡೋದಿಲ್ಲ. ಇನ್ವರ್ಸ್ ರಿಸಲ್ಟು ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಕೊಟ್ಟಿರೋಂಥ ಕ್ವಶನ್ಗೆ ಇನ್ವರ್ಸ್ ಏನಾಗುತ್ತೆ ಅನ್ನೋದನ್ನು ಕೊಟ್ಟಿದ್ದಾರೆ, ಕರೆಕ್ಟಾ? ಸೊ ನಿಮ್ಮ ಎಕ್ಸಾಮಲ್ಲಿ ಕೊಡೋದಿಲ್ಲ. ಸೊ ನೀವೇ ಫಸ್ಟ್ ಇನ್ವರ್ಸ್ ಫೈಂಡ್ ಮಾಡಿಕೊಂಡು ಅದಾದಮೇಲೆ ಎಫ್ ಆಫ್ ಜಿ ಆಫ್ ಎಫ್ ಫೈಂಡ್ ಮಾಡ್ಕೋಬೇಕು, ಕರೆಕ್ಟಾ? ಸೊ ಇದೆಲ್ಲ ಎಕ್ಸಾಂಪಲ್ಸು 5 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ ಆಗುತ್ತೆ. ಸೊ ನಿಮ್ಗೆ ಕೊಟ್ಟಿರೋಂಥ ಫಂಕ್ಷನ್ ಏನಿದೆ ನೋಡಿ, ಇಲ್ಲಿ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ 4 ಇದೆ, ಕರೆಕ್ಟಾ? ಸೊ ಎಕ್ಸ್ ಸ್ಕ್ವೇರ್ ಪ್ಲಸ್ 4 ಅಂದರೆ ಫಸ್ಟ್ ನೀವು y ಇಸ್ ಈಕ್ವಲ್ಸ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ 4 ಬರ್ಕೊತಾ ಇದೆ. 4 ಈ ಸೈಡ್ ಶಿಫ್ಟ್ ಮಾಡಿದರೆ y ಮೈನಸ್ 4 ಆಗುತ್ತೆ, ಇಲ್ಲಿ ಎಕ್ಸ್ ಸ್ಕ್ವೇರ್ ಆಗುತ್ತೆ, ಕರೆಕ್ಟಾ? ಸೊ ಇದನ್ನು ಎಕ್ಸ್ ಇಸ್ ಈಕ್ವಲ್ಸ್ ಟು ಬರೀದರೆ ಏನಾಗುತ್ತೆ, ಇದು ರೂಟ್ ಆಫ್ y ಮೈನಸ್ 4 ಆಗುತ್ತಾ? ಅಂದರೆ ಇಲ್ಲಿ ಸ್ಕ್ವೇರ್ ರೂಟ್ ಮಾಡ್ಕೊಂಡ್ಬಿಟ್ಟೆ. ಸೊ ಎಕ್ಸ್ ಇಸ್ ಈಕ್ವಲ್ಸ್ ಟು ಬಂತು. ಎಕ್ಸ್ ಅಂದರೆ ಇದಕ್ಕೆ ಏನಂತ ಕನ್ಸಿಡರ್ ಮಾಡಬೇಕು, ಜಿ ಆಫ್ y ಅಂತ ಕನ್ಸಿಡರ್ ಮಾಡಬೇಕು. ಇದಕ್ಕೆ ನೀವೇನು ಕೊಡಿ, ಇಕ್ವೇಷನ್ 1 ಅಂತ ಕೊಡಿ, ಇದಕ್ಕೆ ಇಕ್ವೇಷನ್ 2 ಅಂತ ಕೊಡಿ. ಸೊ ಇದಾದಮೇಲೆ ಫಸ್ಟ್ ಸ್ಟೆಪ್ ಏನು, ಎಫ್ ಆಫ್ ಜಿ ಆಫ್ y ಯಾವುದಾದ್ರೂ ಫಸ್ಟ್ ಫೈಂಡ್ ಮಾಡಿ, ನೋ ಪ್ರಾಬ್ಲಮ್. ಎಫ್ ಜಿ ಆಫ್ ಎಫ್ ಮಾಡಿಲ್ಲ, ಎಫ್ ಆಫ್ ಜಿ ಯಾವುದಾದ್ರೂ ಮಾಡಿ. ಇದರ ಆನ್ಸರ್ ಏನು ಬರಬೇಕು, y ಬರಬೇಕು. ಯಾವಾಗಿಲ್ಲಿ ಜಿ ಇರುತ್ತೆ ಅವಾಗಿಲ್ಲಿ y ಬರಬೇಕು, ಕರೆಕ್ಟಾ? ಓಕೆ, ಸೊ ಎಫ್ ಆ್ಯಸ್ ಇಟ್ ಈಸ್ ಅ ಜಿ ಆಫ್ y. ಇಲ್ಲಿ ಎಫ್ ಆ್ಯಸ್ ಇಟ್ ಈಸ್ ಅ ಜಿ ಆಫ್ y ರಿಸಲ್ಟ್ ಏನಿದೆ ನೋಡಿ, ರೂಟ್ ಆಫ್ y ಮೈನಸ್ 4 ಇದೆ, ಕರೆಕ್ಟ್? ಸೊ ಇದು ನಿಮ್ಮದು ಪೂರ ಎಫ್ ಆಫ್ ಎಕ್ಸ್ ಆಯಿತು. ಇವಾಗ ಎಫ್ ಆಫ್ ಎಕ್ಸ್ ಅಂತಂದರೆ ಇಲ್ಲಿದೆ ನಿಮ್ಮದು ಫಂಕ್ಷನ್, ಅದನ್ನು ಪೂರ ಕಂಪ್ಲೀಟ್ ಆಗಿ ಬರೀ. ನಾನು ಈ ಸೈಡ್ ಬರೀತಾ ಇದ್ದೀನಿ ನೋಡಿ. ಓಕೆ, ಏನಿದೆ ಎಫ್ ಆಫ್ ಎಕ್ಸ್ ಅಂತಂದರೆ ಎಕ್ಸ್ ಸ್ಕ್ವೇರ್ ಇದೆ, ನಾನು ಇಲ್ಲಿ ಗ್ಯಾಪ್ ತೊಗೋತಾ ಇದ್ದೀನಿ, ಹೋಲ್ ಸ್ಕ್ವೇರು ಪ್ಲಸ್ 4. ಇಲ್ಲಿ ಎಕ್ಸ್ ಬರೋದು ನಿಮ್ಮದು ಎಫ್ ಆಫ್ ಎಕ್ಸ್ ಆಗುತ್ತಾ? ಓಕೆ, ಎಕ್ಸ್ ಜಾಗದಲ್ಲಿ ಏನು ಬಂದಿದೆ ಇವಾಗ ನಿಮಗೂ ಹೊಸ ಫಂಕ್ಷನ್, ರೂಟ್ ಆಫ್ y ಮೈನಸ್ 4 ಇದೆ. ಇವಾಗ ಸ್ಕ್ವೇರ್ ರೂಟ್ ಸ್ಕ್ವೇರ್ ಕ್ಯಾನ್ಸಲ್ ಆಗಿಬಿಡುತ್ತೆ, ಉಳಿತು ನಿಮ್ಮದು y ಮೈನಸ್ 4 ಪ್ಲಸ್ 4 ಮತ್ತು 4 ಕ್ಯಾನ್ಸಲ್ ಆಗಿ ಉಳಿತು ಆನ್ಸರ್ y ಅಂದರೆ ಇದರ ಆನ್ಸರ್ ಆಯಿತು ಎಫ್ ಆಫ್ ಜಿ ಆಫ್ y ಆನ್ಸರ್. ಒಂದು ರಿಸಲ್ಟ್ ನಿಮಗೆ ಬಂತು, ಕರೆಕ್ಟ್? ಇನ್ನು ನೆಕ್ಸ್ಟ್ ರಿಸಲ್ಟ್ ಏನು ಮಾಡಬೇಕು, ಇನ್ನು ಜಿ ಆಫ್ ಎಫ್ ಆಫ್ ಎಕ್ಸ್ ಚೆಕ್ ಮಾಡ್ಕೋಬೇಕು. ಜಿ ಆ್ಯಸ್ ಇಟ್ ಈಸ್ ಎಫ್ ಆಫ್ ಎಕ್ಸ್. ಸೊ ಜಿ ಆ್ಯಸ್ ಇಟ್ ಈಸ್ ಬಂದಮೇಲೆ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಏನಿದೆ ನೋಡಿ, ಎಕ್ಸ್ ಸ್ಕ್ವೇರ್ ಪ್ಲಸ್ 4, ಅದನ್ನು ಇಲ್ಲಿ ಹಾಕಿ. ಸೊ ಇವಾಗ ಜಿ ಆಫ್ y ಅಲ್ಲಿ ಹಾಕಬೇಕು. ಇದು ನಿಮ್ಮದು ಜಿ ಆಫ್ y ರಿಸಲ್ಟ್. ಸೊ ರೂಟ್ ಇದೆ, ಫಸ್ಟ್ ರೂಟ್ ಬರೀ, y ಇದೆ, y ಬರೆಯೋ ಹಾಗಿಲ್ಲ, ಆ್ಯಸ್ ಇಟ್ ಈಸ್ ಗ್ಯಾಪ್ ಬಿಡಬೇಕು. ಇಲ್ಲಿ ಮೈನಸ್ 4. ಸೊ ಗ್ಯಾಪ್ ಬಿಟ್ಟರೆ ಇಲ್ಲಿ ಏನಿದೆ ನಿಮ್ಮದು ಹೊಸ ಫಂಕ್ಷನ್, ಅದನ್ನು ಇಲ್ಲಿ ರಿಪ್ಲೇಸ್ ಮಾಡಿ, ಎಕ್ಸ್ ಸ್ಕ್ವೇರ್ ಪ್ಲಸ್ 4 ಆಯಿತು, ಕರೆಕ್ಟಾ? ಓಕೆ, ಇದನ್ನು ಬ್ರಾಕೆಟ್ ರೂಟ್ ಒಳಗೆ ಇದನ್ನು ಬ್ರಾಕೆಟ್ ತೆಗೆದ್ರು ನಡೀತದೆ, ನೋ ಪ್ರಾಬ್ಲಮ್. ಇವಾಗ ಇದು 4 ಕ್ಯಾನ್ಸಲ್ ಆಯಿತು, ಉಳಿತೇನೋ ನಿಮ್ಮದು ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್. ಇವಾಗ ಸ್ಕ್ವೇರ್ ರೂಟ ಮತ್ತು ಎಕ್ಸ್ ಸ್ಕ್ವೇರ್ ಎರಡು ಕ್ಯಾನ್ಸಲ್ ಆಗಿ ಉಳಿತು ನಿಮ್ಮದು ಆನ್ಸರ್ ಎಕ್ಸ್. ಇದು ಎದ್ರ ಆನ್ಸರ್ ಆಯಿತು, ಜಿ ಆಫ್ ಎಫ್ ಆಫ್ ಎಕ್ಸ್ ಆನ್ಸರ್, ಕರೆಕ್ಟಾ? ಇದು ಕೂಡ ಬಂತ. ಓಕೆ, ಯಾವಾಗ ನಿಮಗೆ ಇವೆರಡು ರಿಸಲ್ಟ್ಸ್ ಬರುತ್ತೆ, ಕೊಟ್ಟಿರುವಂಥ ಫಂಕ್ಷನ್ ಏನಾಗಿರುತ್ತೆ, ಇನ್ವರ್ಟೇಬಲ್ ಫಂಕ್ಷನ್ ಆಗಿರುತ್ತೆ. ಅದ್ರದ್ದು ಇನ್ವರ್ಸ್ ಏನಾಗಿರುತ್ತೆ, ಇಲ್ಲಿದೆಯಲ್ಲ ನಿಮ್ಮದು ಈ ಫಂಕ್ಷನ್ ಏನಾಗಿರುತ್ತೆ, ನಿಮ್ಮದು ಇನ್ವರ್ಸ್ ಫಂಕ್ಷನ್ ಆಗಿರುತ್ತೆ. ಲಾಸ್ಟ್ ಕನ್ಕ್ಲೂಷನ್ ಬರೀರಿ, ಇನ್ವರ್ಸ್ ಆಫ್ ದ ಫಂಕ್ಷನ್ ಈಸ್ ಜಿ ಆಫ್ y ಇಸ್ ಈಕ್ವಲ್ಸ್ ಟು ರೂಟ್ ಆಫ್ y ಮೈನಸ್ 4. ಇಷ್ಟು ಬರೆದ್ರೆ ನಿಮಗೆ ಕಂಪ್ಲೀಟಾಗಿ 5 ಮಾರ್ಕ್ಸ್ ಬರುತ್ತೆ. ಇಲ್ಲಿ ಒಂದು ಕ್ವಶನ್ ಇದೆ, ಏನಿದೆ ನೋಡಿ, ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು 9x² ಪ್ಲಸ್ 6x ಮೈನಸ್ 5 ಅಂತ ಕೊಟ್ಟಿದ್ದಾರೆ. ಇದನ್ನು ನಾವು ಇನ್ವರ್ಟೇಬಲ್ ಅಂತ ಪ್ರೂವ್ ಮಾಡಬೇಕು. ನಿಮ್ಮ ಎಕ್ಸಸೈಸಲ್ಲಿ ಕೊಟ್ಟಿರೋಂಥ ಕ್ವಶನಲ್ಲಿ ಇನ್ವರ್ಸ್ ಕೊಟ್ಟಿದ್ದಾರೆ, ಬಟ್ ಎಕ್ಸಾಮಲ್ಲಿ ಇದನ್ನು ಕೊಡೋದಿಲ್ಲ. ಸೊ ಇದು ಕ್ವಶನ್ ಸ್ವಲ್ಪ ಲೆಂದಿ ಆಗ್ಬೋದು, ಸೊ ಎಲ್ಲರೂ ಇದನ್ನು ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ. ಕೊಟ್ಟಿರೋಂಥ ಫಂಕ್ಷನ್ ಏನಿದೆ, ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು 9x² ಪ್ಲಸ್ 6x ಮೈನಸ್ 5 ಅಂತಿದೆ, ಕರೆಕ್ಟಾ? ಸೊ ನಾವೇನು ಪ್ರೊಸೀಜರ್ ಮಾಡ್ತಿದ್ವಿ, ಫಸ್ಟ್ y ಇಸ್ ಈಕ್ವಲ್ಸ್ ಟು ತೊಗೊಂಡು ಎಕ್ಸ್ ಆನ್ಸರ್ ಬರುವ ಹಾಗೆ ಮಾಡ್ತಿದ್ವಿ. ಎಕ್ಸ್ ಇಸ್ ಈಕ್ವಲ್ಸ್ ಟು ನೀವು ಅದನ್ನು ಜಿ ಆಫ್ y ಅಂತ ಇನ್ವರ್ಸ್ ಬರೀತಿದ್ರಿ. ಬಟ್ ಇದರಲ್ಲಿ ಡೈರೆಕ್ಟಾಗಿ ತೊಗೊಂತ ಹೋದರೆ ನಿಮಗೆ ಎಕ್ಸ್ ಇಸ್ ಈಕ್ವಲ್ಸ್ ಟು ಬರೆಯೋಕ್ಕೆ ಆಗೋದಿಲ್ಲ, ಯಾಕಂದರೆ ಇದು ಪರ್ಫೆಕ್ಟ್ ಸ್ಕ್ವೇರ್ ಇರೋದಿಲ್ಲ, ಹಾಗಾಗಿ ಬರೋದಿಲ್ಲ. ಇಲ್ಲಿ ನಾವು ಒಂದು ಫಾರ್ಮುಲಾನ ಯೂಸ್ ಮಾಡ್ಕೋಬೇಕು. ನಾವು ಇದನ್ನು ಯೂಸ್ ಮಾಡಿದರೆ ಈಸಿಯಾಗಿ ನೀವು ಆ್ಯಡ್ ಮಾಡ್ಬೋದು. ಒಂದು ನಂಬರ್ನಲ್ಲಿ ಆ್ಯಡ್ ಮಾಡಿದರೆ ಈಸಿಯಾಗಿ ನಿಮಗೆ ಇದು ಪರ್ಫೆಕ್ಟ್ ಸ್ಕ್ವೇರ್ ಆಗುತ್ತೆ, ನೀವು ಈಸಿಯಾಗಿ ಎಕ್ಸ್ ಇಸ್ ಈಕ್ವಲ್ಸ್ ಟು ಬರೀಬೋದು. ಅದು ಯಾವುದು ಫಾರ್ಮುಲಾ ಅಂದರೆ, ಲಾಸ್ಟ್ ಟರ್ಮ್ ಈಸ್ ಈಕ್ವಲ್ಸ್ ಟು ಮಿಡಲ್ ಟರ್ಮ್ ಸ್ಕ್ವೇರ್ ಡಿವೈಡೆಡ್ ಬೈ 4 ಇಂಟು ಫಸ್ಟ್ ಟರ್ಮ್. ಸೊ ಏನಪ್ಪ ಇದು ಫಾರ್ಮುಲಾ ಅಂದರೆ, ಒಂದು ನಂಬರ್ನ ಆ್ಯಡ್ ಮಾಡಬೇಕಂತ ಹೇಳಿದ್ದಲ್ಲ, ಆ ನಂಬರ್ ಯಾವ ಥರ ಫೈಂಡ್ ಮಾಡೋಕ್ಕೆ ಅಂದರೆ, ಇಲ್ಲಿ ಮಿಡಲ್ ನಂಬರ್ ಇದೆ, ಎಷ್ಟಿದೆ ನಿಮ್ಮದು 6 ಇದೆನಾ, ಓನ್ಲಿ ಕೊಯಿಫಿಷಿಯಂಟ್ ತೊಗೊಳ್ಳಿ, 6 ಇದೆ. ಸೊ 6 ಹಾಕಿದರೆ ಎಷ್ಟಾಗುತ್ತೆ ನೋಡಿ, 6 ಸ್ಕ್ವೇರ್ ಡಿವೈಡ್ ಬೈ 4 ಇಂಟು ಫಸ್ಟ್ ಟರ್ಮ್ ಎಷ್ಟಿದೆ, 9 ಇದೆ. ಸೊ 9 ಇಲ್ಲಿ ಹಾಕಿ, 6 ಸ್ಕ್ವೇರ್ ಅಂದರೆ 36 ಆಗುತ್ತೆ, 4 ಇಂಟು 9 ಅಂದರೆ ಇದು ಕೂಡ 36. ಎರಡು ಕ್ಯಾನ್ಸಲ್ ಆಗಿ ಬಂತು, ಎಷ್ಟು ಆನ್ಸರ್ 1 ಬಂತು. ಸೊ ಈ 1 ಆನ್ಸರ್ನ ಇದರಲ್ಲಿ ಹಾಕಬೇಕು. ಇವಾಗ ಏನಾಗುತ್ತೆ, ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು 9x² ಪ್ಲಸ್ 6x. ಸೊ ಇಲ್ಲಿ 6x ಆದಮೇಲೆ ಈ ನಂಬರ್ನ ಇಲ್ಲಿ ಪೇಸ್ಟ್ ಮಾಡ್ಕೋಬೇಕು, ಏನಾಗುತ್ತೆ
+1 ಹಾಕಿದರೆ -1 ಕೂಡ ಹಾಕಬೇಕು. ಉಳಿತು ಎಷ್ಟು ಲಾಸ್ಟ್ -5. ಯಾಕೆ ಎರಡು ರಿಸಲ್ಟ್ ತೊಗೋಬೇಕಂದ್ರೆ ಇವೆರಡು ನೀವು ಕ್ಯಾನ್ಸಲ್ ಮಾಡಿದರೆ ಮತ್ತೆ ನಿಮಗೆ ಕೊಟ್ಟಿರೋಂಥ ಮೇನ್ ಫಂಕ್ಷನ್ನೇ ಬರುತ್ತಾ. ನೀವು ಏನೇ ಅದರೊಳಗೆ ಇನ್ಸರ್ಟ್ ಮಾಡಿದರೆ ಅದರದ್ದು ವ್ಯಾಲ್ಯೂ ಚೇಂಜಸ್ ಆಗಬಾರ್ದು. ಹಾಗಾಗಿ ನಾವಿಲ್ಲಿ ಪ್ಲಸ್ ಮೈನಸ್ ಎರಡೂ ತೊಗೋಬೇಕು. ಕರೆಕ್ಟಾ? ಓಕೆ. ಸೊ ನೆಕ್ಸ್ಟ್ ಏನು ಮಾಡಬೇಕು, ಸ್ಟಾರ್ಟಿಂಗ್ 3 ನಂಬರ್ಸ ಕನ್ಸಿಡರ್ ಮಾಡಿ. ಏನಾಗುತ್ತೆ ನೋಡಿ, f(x) = ಸೊ ಇದು a+b² ಫಾರ್ಮುಲಲ್ಲಿದೆ. ಸೊ a+b² ಫಾರ್ಮುಲ ಏನಿದೆ ಹೇಳಿ, a² + 2ab + b² ಅಂತಿದೆ. ಕರೆಕ್ಟಾ? ಸೊ ಅಂದರೆ ಇದರಲ್ಲಿ a² ಅಂತಂದರೆ ಈ ರಿಸಲ್ಟ್ a² ತೊಗೋಬೋದು. ಅಂದರೆ ಇದನ್ನು ನೀವು ಈ ಥರ ಬರಿಬೋದಾ, 3x + 1² ಅಂತ ಬರಿತಾ ಇದ್ದೀನಿ ನಾನು. ಬರೀಬೋದಾ? ಇಲ್ಲ, ಬೇಕಿದ್ರೆ ಇದನ್ನು ಎಕ್ಸ್ಪಾಂಡ್ ಮಾಡಿ ನೋಡಿ. ಇದು a ತೊಗೊಂಡ್ರೆ a² ಅಂದರೆ ಎಷ್ಟಾಗುತ್ತೆ, ಇದು 3² ಅಂದರೆ 9x² ಆಗುತ್ತಾ, ಪ್ಲಸ್ 2a ಅಂತಂದರೆ ಎಷ್ಟಿದೆ, 3x ಇದೆ, ಪ್ಲಸ್ b ಅಂದರೆ 1 ಇದೆ, ಪ್ಲಸ್ ಮತ್ತು b ಅಂದರೆ 1 ಆಗುತ್ತೆ. ಇದು 9x² + 2 × 3 ಅಂದರೆ 6x + 1 ಮತ್ತೆ ಬಂತ. ಇದು ಫಸ್ಟ್ ಸ್ಟಾರ್ಟಿಂಗ್ 3 ರಿಸಲ್ಟ್ ಅಂದರೆ ಇದನ್ನು ಬರೀಬೋದಾ. ಓಕೆ, ಎಲ್ಲ ಫಂಕ್ಷನ್ ಇದೇ ಥರನೇ ಮಾಡ್ಬೋದು. ಅಂದರೆ ಇದನ್ನು ಡೈರೆಕ್ಟಾಗಿ ಹೆಂಗೆ ಫೈಂಡ್ ಮಾಡ್ಬೇಕಂದ್ರೆ ಇಲ್ಲಿ ಫಸ್ಟ್ ಟರ್ಮ್ಗೆ ಸ್ಕ್ವೇರ್ ರೂಟ್ ಹಾಕೊಂಬಿಡಿ. ಏನಾಗುತ್ತೆ, 9x² ಅಂದರೆ 3x ಆಗುತ್ತೆ. ಇಲ್ಲಿ ಲಾಸ್ಟ್ 1 ಇದೆ, 1² ರೂಟ್ ಹಾಕಿದರೆ ಇದು 1 ಬರುತ್ತೆ. ಹೋಲ್² ಬರೆದ್ಬಿಟ್ರೆ ಮುಗೀತು. ಕರೆಕ್ಟಾ? ಸೊ ಇದಾದಮೇಲೆ ಉಳಿತಷ್ಟು ಇದೆರಡು ರಿಸಲ್ಟ್. -1 -5 ಅಂದರೆ ಎಷ್ಟಾಯ್ತು, ಇದು ಮೈನಸ್ ಪ್ಲಸ್ ಆಗುತ್ತೆ. ಸೊ -6 ಆಯಿತು. ಕರೆಕ್ಟಾ? ಸೊ ಇದನ್ನು ಇವಾಗ ನೀವೇನು ಮಾಡಿ, ಈ ಬಂದಿರುವಂಥ ಇಕ್ವೇಷನ್ಗೆ ಇದಕ್ಕೆ ಇಕ್ವೇಷನ್ 1 ಅಂತ ಕೊಡಿ. ಇದು ನಿಮ್ಮದು ಹೊಸ ಫಂಕ್ಷನ್ ಆಯ್ತು ಇವಾಗ. ಸೊ ಇದಕ್ಕೆ ನೀವು ಎಕ್ಸ್ ಫೈಂಡ್ ಮಾಡ್ಕೊ ಹೋಗಿ, x = ಅಂದರೆ ಇನ್ವರ್ಸ್ ಫೈಂಡ್ ಮಾಡ್ತಾ ಹೋಗಿ ಈಸಿಯಾಗಿ ಬರುತ್ತೆ. ನೋಡಿ ಇದು ಬರುತ್ತೆ. ಇದಕ್ಕೆ ನಾನು ಇವಾಗ ಏನು ತೊಗೋತಾ ಇದ್ದೀನಿ, y = ತೊಗೋತಾ ಇದ್ದೀನಿ 3x + 1² -6. -6ನ ಈ ಸೈಡ್ ಶಿಫ್ಟ್ ಮಾಡಿದರೆ +6 ಆಗುತ್ತೆ. y + 6 = 3x + 1² ಓಕೆ. ಸ್ಕ್ವೇರ್ ರೂಟ್ ಡೈರೆಕ್ಟ್ ಸೈಡ್ ಅಪ್ಲೈ ಮಾಡಿದರೆ ಏನಾಗುತ್ತೆ, ಇದು y + 6 = 3x. ಇಲ್ಲಿ ಸ್ಕ್ವೇರ್ ರೂಟ್ ಅಪ್ಲೈ ಮಾಡಿದರೆ ಇಲ್ಲಿ ಸ್ಕ್ವೇರ್ ರೂಟ್ ಬರುತ್ತೆ. ಇದು ಸ್ಕ್ವೇರ್ ರೂಟ್ ಹೋಗಿ ಇದು ಬರೀ 3x + 1 ಉಳಿಯುತ್ತೆ. +1 ಈ ಸೈಡ್ ಶಿಫ್ಟ್ ಮಾಡ್ಕೊಂಡ್ಬಿಟ್ರೆ ನಿಮ್ಗೆ ಲಾಸ್ಟ್ ಉಳಿಯುವಂಥ ಆನ್ಸರ್ ಏನಾಗುತ್ತೆ ನೋಡಿ, y + 6 ಇದು -1 ಈ ಸೈಡ್ ಬರುತ್ತೆ. ಇಲ್ಲಿ 3x ಮಾತ್ರ ಉಳಿಯುತ್ತೆ. ಸೊ ಇಲ್ಲಿ ಬಂತು. ಸೊ ಇವಾಗ 3 × ಇದೆ. ಸೊ ಇದನ್ನ ಈ ಸೈಡ್ ಶಿಫ್ಟ್ ಮಾಡಿದರೆ x = ಸಿಗುತ್ತಾ. ಓಕೆ, x = ಏನು ಬರುತ್ತೆ ನಿಮ್ಮ ಆನ್ಸರ್, ಆಲ್ರೆಡಿ ಏನಿದೆ √y + 6 ಇದೆ, -1 ಇದೆ, /3 ಆಗುತ್ತೆ. ಯಾಕಂದರೆ ಇಲ್ಲಿ 3 ಮಲ್ಟಿಪ್ಲೈ ಆಯಿತು. ಸೊ ಇವಾಗ x = ಬಂತ. x = ಅಂದರೆ ಇದು ಏನಾಗುತ್ತೆ, ನಿಮ್ಮದು g ಆಫ್ y ಆಗುತ್ತೆ. ಕರೆಕ್ಟಾ? ಸೊ g ಆಫ್ y √y + 6 -1 /3. ಇದಕ್ಕೆ ನೀವೇನಂತ ಕೊಡಿ, ಇಕ್ವೇಷನ್ 2 ಅಂತ. ಇಕ್ವೇಷನ್ 1 ಸಿಕ್ತು, ಇಕ್ವೇಷನ್ 2 ಸಿಕ್ತು. ನೆಕ್ಸ್ಟ್ ಪ್ರೊಸೀಜರ್ ಏನಿದೆ, f(g) ಮತ್ತು g(f) ಚೆಕ್ ಮಾಡೋದು. ಓಕೆ, ಚೆಕ್ ಮಾಡಿ ಇವಾಗ. ಸೊ ನಾನು ಫಸ್ಟ್ g ಆಫ್ f(x) ಚೆಕ್ ಮಾಡ್ತಾ ಇದ್ದೀನಿ. ಸೊ g ಆ್ಯಸ್ ಇಟ್ ಈಸ್ f(x). ಕರೆಕ್ಟಾ? ಸೊ ಇಲ್ಲಿ g ಆ್ಯಸ್ ಇಟ್ ಈಸ್ ಬರೀವಿ. f(x) ಅಂತಂದರೆ ಏನಿದೆ ನೋಡಿ, ಇವಾಗ ಈ ಫಂಕ್ಷನ್ ನೋಡಬೇಕು, ಇದನ್ನು ತಗೊಳ್ಳೋ ಹಾಗಿಲ್ಲ. ಯಾಕಂದರೆ ಇದನ್ನು ಸಿಂಪ್ಲಿಫೈ ಮಾಡಿ ಇವಾಗ ಹೊಸ ಫಂಕ್ಷನ್ ಬಂದಿದೆನಾ ನಿಮ್ಮದು. ಸೊ ಇದನ್ನು ಮಾತ್ರ ಯೂಸ್ ಮಾಡಿ. ಅದಕ್ಕೆ ನಾನು ಇದಕ್ಕೆ ಇಕ್ವೇಷನ್ 1 ಅಂತ ಕೊಟ್ಟಿರೋದು. ಏನಿದೆ ನೋಡಿ, 3x + 1² -6. ಕರೆಕ್ಟಾ? ಓಕೆ. ಸೊ ಇದು ಇವಾಗ g ಆಫ್ y ರಿಸಲ್ಟ್ ತೊಗೋಬೇಕು. g ಆಫ್ y ರಿಸಲ್ಟ್ ಏನಿದೆ, ಇಲ್ಲಿದೆ ನಿಮ್ಮದು. ಸೊ ಈ ರಿಸಲ್ಟಲ್ಲಿ ಹಾಕಬೇಕು. ಏನಿದೆ ನಿಮ್ಮದು, g ಆಫ್ y ರಿಸಲ್ಟು ಸ್ಕ್ವೇರ್ ರೂಟ್ ಇದೆ, ಇಲ್ಲಿ ಗ್ಯಾಪ್ ಬಿಡ್ತಾ ಇದ್ದೀನಿ ಯಾಕಂದರೆ y ಇದೆ. ಅದಾದಮೇಲೆ +6 ಇದಿಷ್ಟು ಸ್ಕ್ವೇರ್ ರೂಟಲ್ಲಿ ಇರುವಂಥದ್ದು. ಅದಾದಮೇಲೆ -1 /3 ಇದೆ. ಕರೆಕ್ಟಾ? ಇಷ್ಟೇ ಇರೋದಾ ನಿಮ್ಮದು ರಿಸಲ್ಟಲ್ಲಿ. ಓಕೆ. ಸೊ ಇಲ್ಲಿ ಬ್ರ್ಯಾಕೆಟಲ್ಲಿ ಏನಿದೆ, y ಇದೆ. ಸೊ y ಜಾಗದಲ್ಲಿ ಏನು ಬಂದಿದೆ ನಿಮ್ಮದು ಹೊಸ ಆನ್ಸರ್, ಇದನ್ನು ಇಲ್ಲಿ ಪೇಸ್ಟ್ ಮಾಡಬೇಕು. ಏನು ಬಂದಿದೆ ನಿಮ್ಮದು ಹೊಸ ಆನ್ಸರ್, ಇಲ್ಲಿ ನಿಮ್ಮದು 3x + 1 /² -6 ಇಷ್ಟಿರೋದಾ. ಕರೆಕ್ಟಾ? ಓಕೆ. ಸೊ ಇದನ್ನ ಸ್ಕ್ವೇರ್ ರೂಟಲ್ಲಿ ನೀವು ಇದನ್ನ ಬ್ರ್ಯಾಕೆಟ್ ತೆಗಿಬೋದು. ಇಷ್ಟೇ ಬರೆದ್ರು ಕೂಡ ಕರೆಕ್ಟ್ ಆಗುತ್ತೆ. ಯಾಕಂದರೆ ಈ ಸ್ಕ್ವೇರ್ ರೂಟಲ್ಲಿ ತೆಗೆದ್ರು ಓಕೆ, ನೋ ಪ್ರಾಬ್ಲಮ್. ಇವಾಗ +6 -6 ಕ್ಯಾನ್ಸಲ್ ಆಗಿಬಿಡುತ್ತೆ ರೂಟ್ ಒಳಗೆ. ಸೊ ಉಳಿತೇನು ನಿಮ್ಮದು √3x + 1² ಉಳಿಯುತ್ತೆ. ಇದು -1 ಅಂತೂ ಔಟ್ಸೈಡ್ ಇದೆ, /3 ಆಯಿತು. ಇವಾಗ ಸ್ಕ್ವೇರ್ ಕ್ಯಾನ್ಸಲ್ ಆಗಿಬಿಡುತ್ತಾ. ಸೊ ಉಳಿತು ಆನ್ಸರ್ ಎಷ್ಟಿದೆ, 3x + 1 -1. ಅಂದರೆ ಇದನ್ನು ಸಿಂಪ್ಲಿಫೈ ಮಾಡಿದರೆ 3x + 1 ಇಲ್ಲಿ -1 /3 ಆಯಿತು. ಇದು ಮತ್ತೆ +1 -1 ಕ್ಯಾನ್ಸಲ್ ಆಯಿತು. ಸೊ ಲಾಸ್ಟ್ ಉಳಿದಿರೋ ಆನ್ಸರ್ ಎಷ್ಟಾಗುತ್ತೆ ನಿಮ್ಮದು, 3x /3 ಮತ್ತು ಇದು 3 ಕ್ಯಾನ್ಸಲ್ ಆಗಿ ನಿಮಗೆ ಬರೋದು ಆನ್ಸರು x ಅನ್ನೋದು ಇದು ಅದರ ಆನ್ಸರ್ ಆಗಿರುತ್ತೆ ನಿಮ್ಮದು. ಏನು ತೊಗೊಂಡಿದ್ರಿ, g ಆಫ್ f(x) ಆನ್ಸರ್ ಎಷ್ಟು ಬಂತು, x ಆಗಿ ಬಂತು. ಸೊ g ಆಫ್ f(x) ಆನ್ಸರ್ x ಬಂದರೆ ಇನ್ನೂ ಒಂದು ರಿಸಲ್ಟ್ ನೀವು ಫೋನ್ ಮಾಡಬೇಕಾಗಿರೋದು. ಕರೆಕ್ಟಾ? ಓಕೆ.
ಸೊ ಇವಾಗ ಒಂದು ರಿಸಲ್ಟ್ ಸಿಕ್ತು. ಇನ್ನು ನೆಕ್ಸ್ಟ್ ರಿಸಲ್ಟ್ ಚೆಕ್ ಮಾಡುವ. ಇನ್ನೊಂದು ರಿಸಲ್ಟ್ ಏನಿದೆ, ಎಫ್ ಆಫ್ ಜಿ ಆಫ್ ವೈ ತೊಗೋಬೇಕು. ಯಾವಾಗ ಇಲ್ಲಿ ಜಿ ತೊಗೋತೀರ ಅವಾಗ ಇಲ್ಲಿ ವೈ ತೊಗೋಬೇಕು. ಇದು ನೆನಪಲ್ಲಿ ಇರಲಿ. ಸೊ ಇದು ಎಫ್ ಆ್ಯಸ್ ಇಟ್ ಇಸ್ ಜಿ ಆಫ್ ವೈ. ಎಫ್ ಆ್ಯಸ್ ಇಟ್ ಇಸ್ ಜಿ ಆಫ್ ವೈ ಅಂತಂದರೆ ಏನಿದೆ ನೋಡಿ, ಇಲ್ಲಿದೆಯಲ್ಲ, ಇದು ಪೂರ ಫಂಕ್ಷನ್ ಹಾಕಿ ರೂಟ್ ಆಫ್ ವೈ ಪ್ಲಸ್ 6 ಮೈನಸ್ 1 ಡಿವೈಡೆಡ್ ಬೈ 3. ನೆಕ್ಸ್ಟ್ ಸೊ ಇವಾಗ ಏನಾಯ್ತು, ಇದು ಪೂರ ಎಕ್ಸ್ ಅಂತ ಕನ್ಸಿಡರ್ ಮಾಡಬೇಕು. ಇದು ಪೂರ ಎಕ್ಸ್ ಆದರೆ ನಿಮ್ದು ಎಫ್ ಆಫ್ ಎಕ್ಸ್ ಎಲ್ಲಿದೆ, ಇಲ್ಲಿದೆ. ಸೊ ಈ ಎಕ್ಸ್ ರಿಸಲ್ಟಲ್ಲಿ ಈ ಪೂರ ಬ್ರಾಕೆಟ್ನ ಫಿಲಪ್ ಮಾಡಬೇಕು. ನಾನು ಈ ಸೈಡ್ ಬರೀತಾ ಇದ್ದೀನಿ. ಏನಿದೆ, ಸ್ಕ್ವೇರ್ ರೂಟ್ ಇದೆ, 3 ಇದೆ, ಇಲ್ಲಿ ಗ್ಯಾಪ್ ಕೊಡ್ತಾ ಇರಬೇಕು. ಇಲ್ಲಿ ಗ್ಯಾಪ್ ಕೊಟ್ಟು ಪ್ಲಸ್ 1 ಹೋಲ್ ಸ್ಕ್ವೇರ್ ಮೈನಸ್ 6. ಇಲ್ಲಿ ಜಾಸ್ತಿ ಸ್ಟೂಡೆಂಟ್ ಇಲ್ಲೇ ಮಿಸ್ಟೇಕ್ ಮಾಡ್ಕೊಳ್ಳೋದು ಬರೀಬೇಕಾದ್ರೆ. ಸೊ ಈ ಥರ ಬರ್ಕೊಂಬಿಡಿ. ಏನಿದೆ ನಿಮ್ಮದು ಎಫ್ ಆಫ್ ಎಕ್ಸ್ ಬರೀಬೇಕಾಗಿರೋದು. ಇದು ನಿಮ್ಮದು ಎಫ್ ಆಫ್ ಎಕ್ಸ್. ಎಕ್ಸ್ ಜಾಗದಲ್ಲಿ ಸ್ವಲ್ಪ ಗ್ಯಾಪ್ ಪ್ಲೇಸ್ ಬಿಟ್ಬಿಡೋದು. ಎಕ್ಸ್ ಬರೀ ಹಾಗಿಲ್ಲ, ಅಲ್ಲಿ ಗ್ಯಾಪ್ ಬಿಡೋದು. ಉಳಿದದ್ದು ಆ್ಯಸ್ ಇಟ್ ಈಸ್ ಬರಿತಾ ಹೋಗ್ಬೋದು. ಉಳಿದಿರೋಂಥ ರಿಸಲ್ಟ್ನ ಆ್ಯಸ್ ಇಟ್ ಈಸ್ ಬರೀದು. ಇಲ್ಲಿ ಗ್ಯಾಪ್ ಬಿಟ್ಟಲ್ಲಿ ಇಲ್ಲಿ ಏನು ಬಂದಿದೆಯಲ್ಲ ಅದನ್ನು ಇಲ್ಲಿ ಫಿಲಪ್ ಮಾಡ್ತಾ ಹೋಗಿ. ರೂಟ್ ಆಫ್ ವೈ ಪ್ಲಸ್ 6 ಮೈನಸ್ 1 ಡಿವೈಡೆಡ್ ಬೈ 3. ಕರೆಕ್ಟಾ? ಸೊ ಇದಾದಮೇಲೆ ಈ 3 ಕ್ಯಾನ್ಸಲ್ ಆಗಿಬಿಡುತ್ತೆ. ಉಳಿತ ಎಷ್ಟು, ರೂಟ್ ಆಫ್ ವೈ ಪ್ಲಸ್ 6 ಇದೆ, ಮೈನಸ್ 1 ಪ್ಲಸ್ 1 ಹೋಲ್ ಸ್ಕ್ವೇರ್ ಮೈನಸ್ 6. ಈ ಬ್ರಾಕೆಟ್ ಒಳಗೆ ಪ್ಲಸ್ 1 ಮೈನಸ್ 1 ಕ್ಯಾನ್ಸಲ್ ಆಯಿತು. ಸೊ ಉಳಿತು ರೂಟ್ ಆಫ್ ವೈ ಪ್ಲಸ್ 6 ಸ್ಕ್ವೇರ್ ಮೈನಸ್ 6. ಆಮೇಲೆ ಸ್ಕ್ವೇರ್ ರೂಟ್ ಸ್ಕ್ವೇರ್ ಕ್ಯಾನ್ಸಲ್ ಆಯಿತು. ಆ್ಯಂಡ್ ಲಾಸ್ಟ್ ಬಂದಿರೋ ಆನ್ಸರ್ ವೈ ಪ್ಲಸ್ 6 ಮೈನಸ್ 6. ಸೊ ಮೈನಸ್ 6 ಪ್ಲಸ್ 6 ಕ್ಯಾನ್ಸಲ್ ಆಗಿ ಬಂತು ನಿಮ್ಮದು ಆನ್ಸರ್ ವೈ. ಅಂದರೆ ಇದರ ಆನ್ಸರ್ ಆಯಿತು ಎಫ್ ಆಫ್ ಜಿ ಆಫ್ ವೈ ಆನ್ಸರ್. ಕರೆಕ್ಟಾ? ಸೊ ಎಫ್ ಆಫ್ ಜಿ ಆಫ್ ವೈ ಆನ್ಸರ್ ನಿಮಗೆ ವೈ ಅಂತ ಬಂದರೆ, ಎರಡು ರಿಸಲ್ಟ್ಸ್ ಆನ್ಸರ್ ಕರೆಕ್ಟಾಗಿ ಬಂದರೆ ನಿಮಗೆ ಕೊಟ್ಟಿರುವಂಥ ಫಂಕ್ಷನ್ ಏನಾಗಿರುತ್ತೆ, ಇನ್ವರ್ಟೇಬಲ್ ಫಂಕ್ಷನ್ ಆಗಿರುತ್ತೆ. ಸೊ ಇದ್ರದ್ದು ಇನ್ವರ್ಸ್ ಆಫ್ ದ ಫಂಕ್ಷನ್ ಏನಾಗುತ್ತೆ ನಿಮ್ಮದು, ಇಲ್ಲಿ ಬಂದಿದೆಯಲ್ಲ ಇಕ್ವೇಷನ್ 2, ಇದು ನಿಮ್ಮದು ಇನ್ವರ್ಸ್ ಆಗಿರುತ್ತೆ. ಲಾಸ್ಟ್ ಕನ್ಕ್ಲೂಷನ್ ಬರೀಬೋದು. ದ ಗಿವನ್ ಫಂಕ್ಷನ್ ಈಸ್ ಅ ಇನ್ವರ್ಟೇಬಲ್ ಫಂಕ್ಷನ್ ಆ್ಯಂಡ್ ಇನ್ವರ್ಸ್ ಆಫ್ ದ ಫಂಕ್ಷನ್ ಈಸ್ ಜಿ ಆಫ್ ವೈ ಈಸ್ ಈಕ್ವಲ್ಸ್ ಟು ರೂಟ್ ಆಫ್ ವೈ ಪ್ಲಸ್ 6 ಮೈನಸ್ 1 ಡಿವೈಡ್ ಬೈ 3. ಸೊ ಇದು ನಿಮ್ಮದು ಇನ್ವರ್ಸ್ ಫಂಕ್ಷನ್ ಇರುತ್ತೆ. ಎಷ್ಟು ಬರೋದ್ರೆ ನಿಮಗೆ ಕಂಪ್ಲೀಟಾಗಿ 5 ಮಾರ್ಕ್ಸ್ ಬರುತ್ತೆ. ಓಕೆ, ಅಬ್ಸರ್ವ್ ಹಿಯರ್, ದಿಸ್ ಇಸ್ ಒನ್ ಮೋರ್ ಎಕ್ಸಾಂಪಲ್. ದಿಸ್ ಇಸ್ ಆಲ್ಸೋ ಸೇಮ್ ಟೈಪ್ ಎಕ್ಸಾಂಪಲ್. ಹಿಯರ್ ಆಲ್ಸೋ ಯು ಹ್ಯಾವ್ ಟು ಫೈಂಡ್ ಔಟ್ ದ ಇನ್ವರ್ಸ್ ಮತ್ತು ಇನ್ವರ್ಟೇಬಲ್ ಪ್ರೂವ್ ಮಾಡಬೇಕು ಕೊಟ್ಟಿರೋಂಥ ಫಂಕ್ಷನ್ನ. ಕರೆಕ್ಟಾ? ಸೊ ಇದು ಕೂಡ ಏನಿದೆ, ಪರ್ಫೆಕ್ಟ್ ಸ್ಕ್ವೇರ್ ಇಲ್ಲ. ಇದು ಕೂಡ ಏನು ಮಾಡಬೇಕಾಗಿರೋದು, ಇದು ನಿಮ್ಮದು ಸಾಲ್ಡ್ ಎಕ್ಸಾಂಪಲ್ ಆಗಿದೆ. ಸೊ ಇದು ನಿಮ್ಮದು ಎಕ್ಸಸೈಸ್ ಎಕ್ಸಾಂಪಲ್ ಅಲ್ಲ, ಇದು ಸಾಲ್ಡ್ ಎಕ್ಸಾಂಪಲ್ ಇದೆ. ಇದನ್ನು ಸಾಲ್ವ್ ಮಾಡ್ತಾ ಇದ್ದೀನಿ. ಇವೆರಡೇ ಎಕ್ಸಾಂಪಲ್ ಸ್ವಲ್ಪ ನಿಮಗೆ ಟಫ್ ಆಗ್ಬೋದು, ಉಳ್ಕಿದೆಲ್ಲ ಅದು ಭಾಳ ಸಿಂಪಲ್ ಆಗಿರೋದು. ಓಕೆ, ಸೊ ಇದೊಂದು ಕೂಡ ನಾನು ಸಾಲ್ವ್ ಮಾಡ್ತಾ ಇದ್ದೀನಿ. ನಾನು ಇಲ್ಲಿನೂ ಏನು ಅಪ್ಲೈ ಮಾಡ್ತಾ ಇದ್ದೀನಿ, ಆಲ್ರೆಡಿ ನಾನು ಹೇಳಿದ್ದೀನಲ್ಲ ಹಿಂದಿನ ಎಕ್ಸಾಂಪಲ್ಲಿ, ಲಾಸ್ಟ್ ಟರ್ಮ್ ಫಾರ್ಮುಲಾ. ಲಾಸ್ಟ್ ಟರ್ಮ್ ಈಸ್ ಈಕ್ವಲ್ಸ್ ಟು ಮಿಡಲ್ ಟರ್ಮ್ ಸ್ಕ್ವೇರ್ ಡಿವೈಡ್ ಬೈ 4 ಇಂಟು ಫಸ್ಟ್ ಟರ್ಮ್. ಕರೆಕ್ಟಾ? ಓಕೆ, ಸೊ ಇಲ್ಲಿನೂ ಅಪ್ಲೈ ಮಾಡಿ ಏನಾಗುತ್ತೆ ನೋಡಿ ಆನ್ಸರು. ಮಿಡಲ್ ಟರ್ಮ್ ಏನಿದೆ ಇಲ್ಲಿ 12 ಇದೆ, 12 ಸ್ಕ್ವೇರ್ ಡಿವೈಡೆಡ್ ಬೈ 4 ಇಂಟು 4. 12 ಸ್ಕ್ವೇರ್ ಅಂದರೆ 144. ಇದು 16 ಆಗುತ್ತೆ. 16 1 ಜಾ 16 9 ಜಾ. ಕರೆಕ್ಟಾ? ಓಕೆ, ಸೊ 9 ಯು ಗೆಟ್. ಈ 9 ಅನ್ನೋದನ್ನು ಏನು ಮಾಡಬೇಕು, ಈ ಫಂಕ್ಷನಲ್ಲಿ ಹಾಕಬೇಕು. ಏನಾಗುತ್ತೆ ನೋಡಿ, ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು 4x ಸ್ಕ್ವೇರ್ ಪ್ಲಸ್ 12x. ಇಲ್ಲಿ ಅಪ್ಲೈ ಮಾಡಿ ಪ್ಲಸ್ 9 ಮೈನಸ್ 9. ಇದು ಪ್ಲಸ್ 15 ಆ್ಯಸ್ ಇಟ್ ಈಸ್ ಬರೀ. ಕರೆಕ್ಟಾ? ಓಕೆ, ಇವಾಗ ಏನು ಮಾಡಬೇಕಂತ ಹೇಳಿದೆ ನಾನು, ಸ್ಟಾರ್ಟಿಂಗ್ 3 ನಂಬರ್ಸ್ ಚೆಕ್ ಮಾಡಿ. ಇವಾಗ ನಿಮಗೆ ಪರ್ಫೆಕ್ಟ್ ಸ್ಕ್ವೇರ್ ಬರುತ್ತೆ. ಏನಾಗುತ್ತೆ ನೋಡಿ, ಇದು ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಇದ್ರದ್ದು ಸ್ಕ್ವೇರ್ ರೂಟ್ ಹಾಕಂತ ಹೇಳಿದೆ ನಾನು. ಫಸ್ಟ್ ಸ್ಕ್ವೇರ್ ರೂಟ್ ಹಾಕಿದರೆ ಎಷ್ಟಾಗುತ್ತೆ, ಇದು 2x ಆಗುತ್ತೆ. 9ದು ಸ್ಕ್ವೇರ್ ರೂಟ್ ಹಾಕಿದರೆ ಪ್ಲಸ್ 3 ಆಗುತ್ತೆ. ಕರೆಕ್ಟಾ? ಹೋಲ್ ಸ್ಕ್ವೇರ್ ನೀವು a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾ ಅಪ್ಲೈ ಮಾಡಿ ನೋಡಿ, ಮತ್ತೆ ಆನ್ಸರ್ ಸೇಮ್ ಬರುತ್ತೆ. 2 ಸ್ಕ್ವೇರ್ ಅಂದರೆ 4x ಸ್ಕ್ವೇರ್ ಆಗುತ್ತೆ. 2ab 2 ಇಂಟು 3 6 ಆಗುತ್ತೆ. 6 ಇಂಟು 2 ಮತ್ತು 12x ಆಗುತ್ತೆ. ಕರೆಕ್ಟಾ? ಓಕೆ, 3 ಸ್ಕ್ವೇರ್ ಅಂದರೆ 9 ಆಯಿತು. ಓಕೆ, ಇವಾಗ ಮೈನಸ್ 9 ಪ್ಲಸ್ 15 ಅಂದರೆ ಇದು ಪ್ಲಸ್ 6 ಆಗುತ್ತೆ ಆನ್ಸರ್. ಕರೆಕ್ಟಾ? ಓಕೆ, ಸೊ ನೆಕ್ಸ್ಟ್ ಈ ಇಕ್ವೇಷನ್ಗೆ ನೀವೇನಂತ ಕೊಡಿ, ಫಸ್ಟ್ ಇಕ್ವೇಷನ್ ಅಂತ ಕೊಡಿ. ಓಕೆ, ಸೊ ನೆಕ್ಸ್ಟ್ ಇವಾಗ y ವ್ಯಾಲ್ಯೂಸ್ ಇನ್ವರ್ಸ್ ರಿಸಲ್ಟ್ ಫೈಂಡ್ ಮಾಡ್ಕೊಳ್ಳಿ. ಓಕೆ, y ಇಸ್ ಈಕ್ವಲ್ಸ್ ಟು 2x ಪ್ಲಸ್ 3 ಹೋಲ್ ಸ್ಕ್ವೇರ್ ಪ್ಲಸ್ 6. ಪ್ಲಸ್ 6 ಇದನ್ನು ಈ ಸೈಡ್ ಶಿಫ್ಟ್ ಮಾಡಿಕೊಂಡ್ರೆ ಮೈನಸ್ 6 ಆಗುತ್ತಾ? ಓಕೆ, ಸೊ ಮೈನಸ್ 6 ಆಗುತ್ತೆ. ಇದು 2x ಪ್ಲಸ್ 3 ಹೋಲ್ ಸ್ಕ್ವೇರ್ ಆಯಿತು. ಆಮೇಲೆ ಸ್ಕ್ವೇರ್ ರೂಟ್ ಅಪ್ಲೈ ಮಾಡಿದರೆ ಏನಾಗುತ್ತೆ ನೋಡಿ. ಓಕೆ, ಎರಡು ಸೈಡ್ ಸ್ಕ್ವೇರ್ ರೂಟ್ ಅಪ್ಲೈ ಮಾಡಿದರೆ ಏನಾಯ್ತು, ಇದು 2x ಪ್ಲಸ್ 3 ಈಸ್ ಈಕ್ವಲ್ಸ್ ಟು ಸ್ಕ್ವೇರ್ ರೂಟ್ ಆಫ್ y ಮೈನಸ್ 6. ಈ ಪ್ಲಸ್ 3 ಇದನ್ನು ನಾನು ಏನು ಮಾಡ್ತಾ ಇದ್ದೀನಿ, ಈ ಸೈಡ್ ಶಿಫ್ಟ್ ಮಾಡ್ತಾ ಇದ್ದೀನಿ. ಫೈನಲಿ x ಇಸ್ ಈಕ್ವಲ್ಸ್ ಎಷ್ಟು ಬರುತ್ತೆ ನೋಡಿ, ರೂಟ್ ಆಫ್ y ಮೈನಸ್ 6 ಮೈನಸ್ 3 ಡಿವೈಡೆಡ್ ಬೈ 2. ಕರೆಕ್ಟಾ? ಸೊ ಇದು ಏನಾಯಿತು ನಿಮ್ಮದು ಜಿ ಆಫ್ y ಫಂಕ್ಷನ್, ಅಂದರೆ ಇನ್ವರ್ಸ್ ಫಂಕ್ಷನ್ ಆಗಿರುತ್ತೆ. ಇದು ನಿಮ್ಮದು ಇಕ್ವೇಷನ್ 2 ಆಗಿರುತ್ತೆ. ಇಕ್ವೇಷನ್ 2 ಸಿಗ್ತಾ ನಿಮ್ಮದು.
ಇದು ನಿಮ್ಮದು ಇಕ್ವೇಷನ್ 2, ಇದು ನಿಮ್ಮದು ಇಕ್ವೇಷನ್ 1. ಇಕ್ವೇಷನ್ 1 ಮತ್ತು ಇಕ್ವೇಷನ್ 2 ಸಿಕ್ಕರೆ ನೆಕ್ಸ್ಟ್ ಸ್ಟೆಪ್ ಎಫ್ ಆಫ್ ಜಿ, ಜಿ ಆಫ್ ಎಫ್ ಚೆಕ್ ಮಾಡಬೇಕು. ಓಕೆ, ಸೊ ನೆಕ್ಸ್ಟ್ ರಿಸಲ್ಟ್ ಏನು ಮಾಡಬೇಕಾಗಿರೋದು ಇವಾಗ ಜಿ ಆಫ್ ಎಫ್ ಅವ್ರು ಎಫ್ ಆಫ್ ಜಿ ಮಾಡಬೇಕು. ಎಫ್ ಆಫ್ ಜಿ ಆಫ್ ವೈ ಇಸ್ ಈಕ್ವಲ್ಸ್ ಟು ಲೆಫ್ ಆ್ಯಸ್ ಇಟ್ ಈಸ್ ಬರೀತೀರಾ, ಮುಂದೆ ಜಿ ಆಫ್ ವೈ. ಓಕೆ, ನೆಕ್ಸ್ಟ್ ಸ್ಟೆಪ್ ಅಪ್ಲೈ ಮಾಡಿ. ಓಕೆ, ಸೊ ಇವಾಗ ಏನಾಗುತ್ತೆ, ಎಫ್ ಆ್ಯಸ್ ಇಟ್ ಈಸ್ ಬರೀತೀರಾ. ಜಿ ಆಫ್ ವೈ ಅಂತಂದರೆ ಏನಿದೆ ನೋಡಿ, ಇಲ್ಲಿದೆ ನಿಮ್ಮ ಫಂಕ್ಷನ್. ಇದನ್ನು ಪೂರ ಕಂಪ್ಲೀಟಾಗಿ ಎಂಟರ್ ಮಾಡಿ. ಇಲ್ಲಿ ಏನಿದೆ ವೈ -6, ಅದಾದಮೇಲೆ -3 ಡಿವೈಡೆಡ್ ಬೈ 2 ಇದೆ, ಕರೆಕ್ಟಾ? ಓಕೆ, ಇವಾಗ ಇದನ್ನೇನು ಕನ್ಸಿಡರ್ ಮಾಡಬೇಕು, ಎಫ್ ಆಫ್ ಎಕ್ಸ್ ಅಂತ ಕನ್ಸಿಡರ್ ಮಾಡಬೇಕು. ಎಫ್ ಆಫ್ ಎಕ್ಸ್ ಇಲ್ಲಿದೆ, ಇನ್ನೊಂದು ಇಕ್ವೇಷನ್ 1ಅಲ್ಲೇ ಅಬ್ಸರ್ವ್ ಮಾಡಬೇಕು. ಇಲ್ಲಿದೆ ಎಫ್ ಆಫ್. ಸೊ ಇದರಲ್ಲಿ ಅಪ್ಲೈ ಮಾಡಿ. ಏನಿದೆ ಫಸ್ಟ್ ಆ್ಯಸ್ ಇಟ್ ಈಸ್ ಬರ್ಕೊಂಬಿಡಿ. ಏನಿದೆ ಫಸ್ಟು ಬ್ರಾಕೆಟು 2, ಇಲ್ಲಿ ಗ್ಯಾಪ್ ಪ್ಲೇಸ್ ಕೊಡಿ, +3 ಬ್ರಾಕೆಟ್ ಸ್ಕ್ವೇರ್ +6, ಕರೆಕ್ಟಾ? ಸಪೋಸ್ ನೀವು ಇಲ್ಲಿ ಎಕ್ಸ್ ಬರೆದ್ರೆ ಇದು ಕರೆಕ್ಟ್ ಆಗುತ್ತಾ, 2x + 3 ಹೋಲ್ ಸ್ಕ್ವೇರ್ +6. ಇದು ನಿಮ್ಮದು ಎಫ್ ಆಫ್ ಎಕ್ಸ್. ಓಕೆ, ಈ ಪ್ಲೇಸಲ್ಲಿ ಇಲ್ಲಿ ಬಂದಿರುವಂಥ ಹೊಸ ಫಂಕ್ಷನ್ನ ಇದನ್ನು ಪೇಸ್ಟ್ ಮಾಡಬೇಕು. ಏನು ಬಂದಿದೆ ನಿಮ್ಮದು, ರೂಟ್ ಆಫ್ y -6 -3 ಡಿವೈಡ್ ಬೈ 2, ಕರೆಕ್ಟಾ? ಓಕೆ, ಇವಾಗ ನೋಡಿ ಏನೇನು ಕ್ಯಾನ್ಸಲ್ ಆಗ್ತಾ ಇದೆ. ಇಲ್ಲಿ ಈ 2 ಕ್ಯಾನ್ಸಲ್ ಆಗ್ತಾ ಇದೆ. ಓಕೆ, ಉಳಿದಿದ್ದೇನೋ ಆನ್ಸರ್ ನಿಮ್ಮದು ಎಂಟ್ರಿ ಮಾಡಿ. ಸೊ ಉಳಿತೇನೋ ಆನ್ಸರ್ ನಿಮ್ಮದು ರೂಟ್ ಆಫ್, ಇದು ಬ್ರಾಕೆಟಲ್ಲಿ ಬರುತ್ತೆ, y -6, ಸೊ -3 +3 ಹೋಲ್ ಸ್ಕ್ವೇರ್ +6 ಎಷ್ಟು ಉಳಿದಿತ್ತ. ಓಕೆ, ಸೊ ಇದರಲ್ಲಿ 3 ಕ್ಯಾನ್ಸಲ್ ಆಗುತ್ತೆ. ಅದಾದಮೇಲೆ ಸ್ಕ್ವೇರ್ ಕ್ಯಾನ್ಸಲ್ ಆಗಿಬಿಡುತ್ತೆ. ಉಳಿತ ಎಷ್ಟು, y -6 +6 ಮತ್ತು 6 ಕ್ಯಾನ್ಸಲ್ ಆಗಿ ಆನ್ಸರ್ ಬಂತು ನಿಮ್ಮದು y. ಅನ್ನೋದು ಇದು ಎದರ ಆನ್ಸರ್ ಆಯಿತು ನಿಮಗೆ, ಎಫ್ ಆಫ್ ಜಿ ಆಫ್ ವೈ ಆನ್ಸರ್ y ಬಂತು, ಕರೆಕ್ಟಾ? ಪ್ರೂವ್ ಮಾಡಬೇಕಾಗಿರೋದು ಜಿ ಆಫ್ ಎಫ್ ಆಫ್ ಎಕ್ಸ್ ಮಾಡಬೇಕಾಗಿರೋದು. ಸೊ ಜಿ ಆ್ಯಸ್ ಇಟ್ ಈಸ್ ಬರೀತೀರಾ, ಎಫ್ ಆಫ್ ಎಕ್ಸ್. ಓಕೆ, ಸೊ ಜಿ ಇಲ್ಲಿ ಆ್ಯಸ್ ಇಟ್ ಈಸು, ಎಫ್ ಆಫ್ ಎಕ್ಸ್ ಏನಿದೆ ಇದು ಕಂಪ್ಲೀಟ್ ರಿಸಲ್ಟ್ ಇಲ್ಲಿ ಪೇಸ್ಟ್ ಮಾಡಿ. ಏನಿದೆ ಕಂಪ್ಲೀಟ್ ರಿಸಲ್ಟು 2x +3 ಹೋಲ್ ಸ್ಕ್ವೇರ್ +6, ಕರೆಕ್ಟ್? ಸೊ ಇದು ಪೂರ y ಅಂತ ತೊಗೋಬೇಕು. ಇವಾಗ y ಅಂತ, ಜಿ ಆಫ್ y ಅಂತಂದರೆ ಏನಿದೆ ನೋಡಿ, ಇಲ್ಲಿದೆ ಈ y ಪ್ಲೇಸಲ್ಲಿ ಇದು ಪೂರ ರಿಸಲ್ಟ್ ಹಾಕಬೇಕು. ಸೊ ಅದನ್ನು ನಾನು ಬರೀತಾ ಇದ್ದೀನಿ ನೋಡಿ, ರೂಟ್ ಆಫ್, ಇಲ್ಲಿ ಗ್ಯಾಪ್ ಪ್ಲೇಸ್ ಬಿಡಿ, ಅದಾದಮೇಲೆ -6 ಇದೆ, ಅದಾದಮೇಲೆ ರೂಟ್ ಹೊರಗೆ -3 ಡಿವೈಡೆಡ್ ಬೈ 2. ಇದು ನಿಮ್ಮದು ಜಿ ಆಫ್ ವೈನ. ಸೊ y ಪ್ಲೇಸಲ್ಲಿ ಏನು ಬಂದಿದೆ ಇವಾಗ ಇದನ್ನು ಪ್ಲೇಸ್ ಮಾಡಿ. ಏನಿದೆ ಇದು 2x +3 ಹೋಲ್ ಸ್ಕ್ವೇರ್ +6. ಸೊ ಇದನ್ನ ಬ್ರಾಕೆಟ್ ಇವಾಗ ತೆಗೆದ್ರು, ರೂಟ್ ಒಳಗೆ +6 -6 ಕ್ಯಾನ್ಸಲ್ ಆಗಿಬಿಡುತ್ತೆ. ಅದಾದಮೇಲೆ ಸ್ಕ್ವೇರ್ ರೂಟ ಕ್ಯಾನ್ಸಲ್ ಆಗಿಬಿಡುತ್ತೆ. ಉಳಿತೇನು ನಿಮ್ಮದು 2x +3, ಇಲ್ಲೇ -3 ಇದೆ ಡಿವೈಡೆಡ್ ಬೈ 2. ಆಮೇಲೆ +3 -3 ಕ್ಯಾನ್ಸಲ್ ಆಗಿ 2x ಡಿವೈಡೆಡ್ ಬೈ 2 ಕ್ಯಾನ್ಸಲ್ ಆಗಿ ಎಕ್ಸ್ ಬಂತು. ಇದು ನಿಮ್ಮದು ಆನ್ಸರ್ ಜಿ ಆಫ್ ಎಫ್ ಆಫ್ ಎಕ್ಸ್ ಆನ್ಸರ್. ಸೊ ಇದರ ಆನ್ಸರ್ ಎಕ್ಸ್ ಬಂತು, ಇದರ ಆನ್ಸರ್ y ಬಂದರೆ ಕೊಟ್ಟಿರುವಂಥ ಫಂಕ್ಷನ್ ಇನ್ವರ್ಟೇಬಲ್ ಫಂಕ್ಷನ್ ಆಗಿರುತ್ತೆ. ಇದು ನಿಮ್ಮದು ಇನ್ವರ್ಸ್ ಫಂಕ್ಷನ್ ಆಗಿರುತ್ತೆ. ಇದು ಭಾಳ ಇಂಪಾರ್ಟೆಂಟ್ ಇದೆ. ಆಲ್ರೆಡಿ 2 ಸತಿ ನಿಮ್ಮ ಆ್ಯನ್ಯುವಲ್ ಎಕ್ಸಾಮಲ್ಲಿ ಬಂದಿದೆ. ಹಾಗಾಗಿ ಈ ಕ್ವಶನ್ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಎಲ್ಲರೂ ಇದನ್ನು ಪ್ರಾಕ್ಟೀಸ್ ಮಾಡಿ.